धाम्ना स्वेन सदा निरस्तकुहकं सत्यं परं धीमहि रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सताम् ಪ್ರಾಚೀನ ಬರಿಹಿ ನಾರದರ ಹತ್ರ ಮಾತಾಡ್ತಾ ನೀವೇನೋ ಕತೆ ಹೇಳಿದ್ರಿ, ಆ ಕಥೆಯಲ್ಲಿ ಕೆಲವು ಸಂಗತಿಗಳು ನನಗೆ ಅರ್ಥ ಆಗ್ಲಿಲ್ಲ. ಭಗವನ್ಸ್ತೆ ವಚೋಸ್ಮಾಭಿಃ ನ ಸಮ್ಯಕ್ ಅವಗಮ್ಯತೆ ನೀವು ಹೇಳಿದ ಕೆಲವೆಲ್ಲ ಬೌನ್ಸ್ ಹೊಡಿತಾ ಇತ್ತು, ತಲೆ ಮೇಲೆ ಹಾರೋಯ್ತು ಬಾಲ್ಗಳು, ಹೊಡಿಲಿಕ್ಕೆ ಸಿಗಲಿಲ್ಲ, ಹೆಂಗ್ ಹೊಡಿಯುದು ಅಂತಾನು ಗೊತ್ತಾಗ್ಲಿಲ್ಲ. ಕವಯಸ್ತದ್ವಿಜಾನಂತಿ ನವಯಂ ಕರ್ಮ ಮೋಹಿತ. ಇಂದು ಎಲ್ಲ ಗೋಡೆ ಮೇಲೆ ಓಲಲ್ಲಿ ಪಿಚ್ಚು ಬಿದ್ದಿದ್ದು ಕಾಣ್ತಾ ಇದೆ, ಅದಕ್ಕೆ ಹೇಳಿತ್ತು ಅವ್ರು ಕೂಡ. ಜ್ಞಾನಿಗಳು ಮಾತ್ರ ನೀವು ಹೇಳಿದ ಕಥೆಯ ಸಾರವನ್ನ ತಿಳಿಯಬಲ್ಲವರು. ನಮ್ಗೆ ಕರ್ಮ, ಕೆಲಸ, ಜವಾಬ್ದಾರಿ, ಹೊಣೆಗಾರಿಕೆ ಇಷ್ಟರಲ್ಲೇ ಬಿದ್ದಿದ್ದೀವಿ. ಆದ್ರಿಂದ ವಯಂ ಕರ್ಮ ಮೋಹಿತಾ ಕವಯಃ ತದ್ವಿಜಾನಂತಿ ನ ವಯಂ, ನಮಗೆ ತಿಳ್ಕೊಳ್ಳಿಕ್ ಆಗುದಿಲ್ಲ, ಯಾಕೆಂದ್ರೆ ಕರ್ಮದಲ್ಲಿ ಬಿದ್ದು ಬಿಟ್ಟಿದ್ದೇವೆ ನಾವು. ನಾರದ ಉವಾಚ ಪುರುಷಂ ಪುರಂಜನಂ ವಿದ್ಯಾತ್ ಯದ್ವ್ಯನಕ್ತ್ಯಾತ್ಮನಃ ಪುರಂ ಏಕದ್ರಿಚತುಷ್ಪಾದಂ ಬಹುಪಾದಮಪಾದಕಂ. ಪುರಂಜನ ಅಂದ್ರೆ ಜೀವ. ಅವನು ಕರ್ಮದ ವಶದಿಂದ ಅನೇಕ ಶರೀರಗಳ ಪ್ರವೇಶ ಮಾಡ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಒಂದ್ ಶರೀರದಿಂದ ಇನ್ನೊಂದ್ ಶರೀರ, ಅದರಲ್ಲಿ ಯಾಕೋ ಪೂರ್ತಿ ಖುಷಿ ಸಿಗಲ್ಲ. ಮತ್ತೊಂದ್ ಶರೀರ, ಅದ್ರಲ್ಲಿ ಯಾಕೋ ಅರೆಬರೆ ರೆಡಿ ಇರುತ್ತೆ. ಒಂದ್ರಲ್ಲಿ ಕಣ್ಣು ಸರಿ ಕಾಣಿಸಲ್ಲ, ಒಂದ್ರಲ್ಲಿ ಕಿವಿ ಸರಿ ಕೇಳಿಸಲ್ಲ, ಒಂದ್ರಲ್ಲಿ ಎಲ್ಲ ಕಣ್ಣು ಮೂಗು ಬಾಯಿ ಇದ್ರು ಕೂಡ ಅದು ತಲೆಗೆ, ಆಲೋಚನೆಗೆ, ವಿಷಯಕ್ಕೆ ಬೇಕಾದ ಫೈಲ್ಗಳನ್ನೇ ತೆಕ್ಕೊಡಲ್ಲ. ಸರಿ ತಪ್ಪುಗಳನ್ನು ವಿವೇಚನೆ ಮಾಡ್ಲಿಕ್ಕಾಗಲ್ಲ. ಬೇಕು ಅಂತಂದ್ರು ಚೆನ್ನಾಗಿ ಅದನ್ನ ಹಿಡಿದಿಟ್ಕೊಂಡು ಸಂಗ್ರಹ ಮಾಡ್ಕೊಂಡು ಹೋಗ್ಲಿಕ್ಕೆ ಕೈ ಇಲ್ಲ, ಒಂದ್ರಲ್ಲಿ ಕಾಲಿಲ್ಲ, ಒಂದ್ರಲ್ಲಿ ಓಡ್ಲಿಕ್ಕಿಲ್ಲ, ಒಂದ್ರಲ್ಲಿ ಕೊನೆಗೆ ಏನಂದ್ರೆ ಎಲ್ಲದರಲ್ಲೂ ಬುದ್ಧಿ ಇಲ್ಲ. ಇದೆ ಅಂತ ಅನ್ಕೊಂಡ ಮನುಷ್ಯನಿಗೂ ಇಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅಕಸ್ಮಾತ್ ಕೆಲವೊಮ್ಮೆ ಎಲ್ಲೋ ಅಕಸ್ಮಾತ್ ಉಳಿದು ಬಿಡುತ್ತೆ ಒಂದಿಷ್ಟು ಬುದ್ಧಿ. ಅದನ್ನ ಮನುಷ್ಯನ ಶರೀರಗಳಲ್ಲಿ ಇಟ್ಟುಕೊಂಡು ಅದು ಎಂಥ ಮನೆಗಳು ಅಂದ್ರೆ, ಒಂದು ಏಕಪಾದಂ, ದ್ವಿಪಾದಂ, ತ್ರಿಪಾದಂ, ಬಹುಪಾದಂ, ಅಪಾದಕಂ. ಪಾದವೇ ಇಲ್ಲದ ಕೆಲವು ಮನೆ ತಗೊಂಡೋಗಿದ್ರು. ಅಂದ್ರೆ ಶರೀರ, ಉಳಿದ ಪ್ರಾಣಿಗಳ ಶರೀರ. ಕೆಲವು ಪ್ರಾಣಿಗಳಿಗೆ ಕಾಲೇ ಇಲ್ಲ. ಈ ಅಮೀಬಾಕ್ಕೆ ಕಾಲಿದ್ಯಾ? ಹಿಂಗ್ ಅನ್ಕೊಂಡು ಗುಳುಮ್ ಅಂತ ಮಾಡ್ಬಿಡುತ್ತೆ ಎಲ್ಲವನ್ನು. ಅದಕ್ಕೆ ಎಂತದೂ ಇಲ್ಲ. ಅದು ಯಾವ ಇಂದ್ರಿಯ ಬೇಕಾದ್ರೂ ಆಗುತ್ತೆ ಅದಕ್ಕೆ. ಅದೊಂಥರ ದೇವ್ರ ತರ, ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ ಅನ್ನೋ ಹಾಗೆ. ಹಾಗೆ ದ್ವಿಪಾದಂ, 2 ಪಾದದ್ದು, 3 ಪಾದದ್ದು, 4 ಪಾದದ್ದು, ಬಹುಪಾದದ್ದು. 3 ಪಾದದ್ದಿಲ್ಲ, 3 ಪಾದ ನಾವೇ ವಯಸ್ಸಾದಾಗ ಕೈಯಲ್ಲಿ ದಂಟೆ ಹಿಡ್ಕೊಂಡು ಹೋದ್ರೆ 3 ಪಾದ. ಅಂತಹ ಎಲ್ಲಾ ಪಾದಗಳ ಶರೀರವನ್ನು ತೋರಿಸಿದಾಗ್ಲೂ ಯೋ ಅವಿಜ್ಞಾತಾಹ್ವಯಸ್ತಸ್ಯ ಪುರುಷಸ್ಯ ಸಖೇಶ್ವರ ಯನ್ನ ವಿಜ್ಞಾಯತೆ ರೂಪೈರ್ನಾಮಭಿರ್ವಾ ಕ್ರಿಯಾಗುಣೈ. ಪರಮಾತ್ಮ ಜೀವನಿಗೆ ಮಿತ್ರ. ಪರಮಾತ್ಮ ಇವನನ್ ಮಿತ್ರ ಅಂತ ಸ್ವೀಕರಿಸ್ತಾನೆ. ಇವನಿಗೆ ಪರಮಾತ್ಮ ಮಿತ್ರ ಅಂತ ಅರ್ಥ ಆಗುವಷ್ಟೊತ್ತಿಗೆ ಬೆಳಕಾಗಿರುತ್ತೆ. ಹೇಳಿ 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 ಅರ್ಥ ಆಗುವಷ್ಟು ಅಪ್ಪ ಎಲ್ಲ ಇವನಿಗ ಹೇಳಿ ಕೊಟ್ಟದ್ ನಾನು ಅಂತ ಅವನಿಗೆ ತಲೆ ಚಚ್ಕೋಬೇಕು, ಅವನ ತರ ಆಗಿರುತ್ತೆ. ಅವನ ಹೆಸರು ಅವಿಜ್ಞಾತ ಅಂತ, ತಿಳಿಯದವನು.
ಗೊತ್ತಾಗದವನು. ಏನ್ ಹೇಳಿದ್ರು ಅವನ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯುವುದೇ ಇಲ್ಲ. ಹೇಳಿ ಮುಗಿಸಿದ್ಮೇಲೆ ಅವನ ಅರ್ಥ ಆಗ್ಲಿಲ್ಲ ಅಂತಾನೆ ಆಗುತ್ತೆ. ಅವನನ್ನೇ ಅವಿಜ್ಞಾತ ಅಂತ ಕರೆಯುವುದು. ಅಂತಹನೊಬ್ಬ ಮಿತ್ರ ಜೀವನ ಹೃದಯದಲ್ಲಿ ಸದಾ ಇದ್ದು ಅವನ ಆಗು ಹೋಗುಗಳನ್ನೆಲ್ಲ ತಿಳಿದು ಅವನನ್ನು ರಕ್ಷಿಸ್ತಾ ಇರ್ತಾನೆ. ಅವನಿಗೆ ನಾವು ಕಲ್ಪಿಸುವಂತಹ ರೂಪವಾಗ್ಲಿ, ನಾವು ಕಲ್ಪಿಸುವ ನಾಮಗಳಾಗ್ಲಿ, ನಾವು ಹೇಳುವಂತಹ ಕ್ರಿಯೆಗಳಾಗ್ಲಿ, ಇದರಿಂದ ಅವನನ್ನು ಕಂಡು ಹಿಡಿಲಿಕ್ಕಾಗಲ್ಲ. ಊಹಿಸ್ಬೋದಷ್ಟೇ ಹೊರತು ಹೀಗೇನೆ, ಇಷ್ಟೇ ಇದೆ ಅಂತ ಬೆಕ್ಕನ್ನ ಎತ್ತಿ ತಂದು ತೋರಿಸಿದಾಗೆ ದೇವರನ್ನು ತಂದು ತೋರಿಸ್ಲಿಕ್ಕಾಗಲ್ಲ. ಬೆಕ್ಕಂದ್ರೆ ಹೀಗೆ, ಅದಕ್ಕೊಂದು ಈಗ 2 ಕಿವಿ ಇದೆ, ಒಂದು ಮೀಸೆ ಇದೆ, ಬಾಲಟ ಅಂತ ಅಲ್ಲಾಡಿಸ್ತಾ ಇರುತ್ತೆ. ಹೀಗೆ ದೇವರನ್ನು ತಂದು ಇಷ್ಟೇ ಅಂತ ಎತ್ತಿ ಹಿಡಿಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಅವನನ್ನು ಏನ್ ತಿಳಿದ್ರು ತಿಳಿಲಿಲ್ಲ ಅಂತಾನೆ ಅರ್ಥ. ಒಂದು ಮಾತಿದೆ, ಸಂಪ್ರಶ್ನಂ ಭವನಾಯಂತ್ಯನ್ಯ ಅಂತ ಒಂದು ವೇದದಲ್ಲಿ ಮಾತಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತ ಮೇಲೂ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಅವನು ದೇವರು ಅಂತ. ಹೌದು, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಎಲ್ಲ ತಿಳ್ಕೊಳ್ತಾರೆ. ತಿಳ್ಕೊಂಡ್ಮೇಲೆ ಹೇಳಿ ಅಂದ್ರೆ, ಅಯ್ಯೋ ಅದು ಗೊತ್ತಾಗ್ಲಿಲ್ಲ, ಏನೋ ಹೇಳಿದ್ರು, ಇಷ್ಟುದ್ದ ಹೇಳಿದ್ರು, ಅದೇನೋ ಹೇಳ್ತಾನೇ ಇದ್ರು, ನಮ್ಗೆ ತಲೆಯಲ್ಲೆಲ್ಲ ಹಾರ್ಕೊಂಡು ಹೋಯ್ತು ಅಂತ ಹೇಳುವ ಸ್ಥಿತಿಗೆ ಬರುತ್ತೆ. ಯದಾ ಜಿಗೃಕ್ಷನ್ ಪುರುಷಃ ಕಾರ್ಸ್ನೇನ ಪ್ರಕೃತೇರ್ ಗುಣಾನ್ ನವದ್ವಾರಂ ದ್ವಿಹಸ್ತಾಂಘ್ರಿಂ ತತ್ರಾಮನುತ ಸಾಧ್ವಿತಿ. ಜೀವನು ಪ್ರಕೃತಿಯ ಶಬ್ದ ಸ್ಪರ್ಶ ರೂಪರಸ ಗಂಧಗಳನ್ನ ಪೂರ್ತಿಯಾಗಿ ಅನುಭವಿಸ್ಲಿಕ್ಕೆ ಬಯಸಿ ಅವನಿಗೆ ಎಷ್ಟು ಶರೀರದ ವ್ಯವಸ್ಥೆಗಳಿದ್ರು ಸಾಕು ಅಂತ ಅನಿಸುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ವ್ಯವಸ್ಥೆಯನ್ನು ಇಟ್ಕೊಳ್ಳೋಣ ಅಂತ ನವದ್ವಾರಗಳಿರುವ, 2 ಕಾಲುಗಳಿರುವ, 2 ಕೈಗಳಿರುವ ಮನುಷ್ಯ ಶರೀರದಲ್ಲಿ ಈತನಿಗೆ ವಾಸಕ್ಕೆ ಬೇಕಿರುವ ಎಲ್ಲ ಭೋಗಗಳನ್ನು ಪಡಿಲಿಕ್ಕೆ ಅನುಕೂಲ ಇದೆ ಅಂತ ದೇವರು ಆ ಮನೆಯನ್ನ ತೋರಿಸಿದ. ಇದು ಆಗ್ಬೋದಾ ಬಾಡಿಗೆಗೆ, ಅಥವಾ ಇದಾಗ್ಬೋದಾ ಭೋಗ್ಯಕ್ಕೆ, ಅಥವಾ ಇದಾಗ್ಬೋದಾ ನೀನು ಇಲ್ಲೇ ಉಳ್ಕೊಳ್ಳಿಕ್ಕೆ ಅಂತ ಕೇಳಿದ. ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಮಮಾಹಮಿತಿ ಯತ್ಕೃತಂ ಯಾಮಧಿಷ್ಠಾಯ ದೇಹೇಸ್ಮಿನ್ ಪುಮಾನ್ ಭುಂಕ್ತೆ ಕ್ಷಿತಿರ್ಗುಣಾನ್ ಅಕ್ಷಿಭಿರ್ಗುಣಾನ್. ಬುದ್ಧಿ ಅಂದ್ರೆ ಯಾರು? ಅವಳೇ ರಾಣಿ. ಬುದ್ಧಿಂತು ಪ್ರಮದಾಂ ವಿದ್ಧಿ. ಅಲ್ಲೊಬ್ಳು ಬಂದಲ್ಲ, ನಾನ್ ನಿನ್ಗೋಸ್ಕರ ಕಾಯ್ತಾ ಇದ್ದೇನೆ ಅಂತ ಹಾರ ಹಿಡಿದು ನಿನ್ನನ್ನೇ ಮದುವೆ ಆಗ್ತೇನೆ, ನೀನೇ ನನಗಿಷ್ಟ ಅಂತ ಒಂದು ಕಾಯ್ದಲ್ವಾ, ಅದು ಆ ಪ್ರತಿ ಶರೀರದಲ್ಲೂ ಜಡವಾದ ಒಂದು ಮನಸ್ಸಿರುತ್ತೆ. ಜೀವನಲ್ಲಿ ಒಂದು ಸೂಕ್ಷ್ಮವಾದ ಮನಸ್ಸಿರುತ್ತೆ. ಕಂಪ್ಯೂಟರ್ ಒಂದಿದೆ, ಆಮೇಲೆ ಜೀವದ ಸಹಜವಾದ ಜೀವದ ಭಾಗವೇ ಆದ ಒಂದು ಮನಸ್ಸಿದೆ. ಅದೆರಡು ಮಿಕ್ಸ್ ಆಗುತ್ತೆ ಈ ಶರೀರದೊಳಗೆ ಬಂದ್ಮೇಲೆ. ವ್ಯತ್ಯಾಸ ಗೊತ್ತಾಗುದಿಲ್ಲ. ಹೆಚ್ಚು ಕೆಲಸ ಹೊರಗಿನ ಕಂಪ್ಯೂಟರೇ ಮಾಡ್ತಾ ಇರುತ್ತೆ ಅಂತ ಎಲ್ರಿಗೂ ಕಾಣ್ತಾರೆ, ಯಾಕೆಂದ್ರೆ ಸ್ಕ್ರೀನ್ ಮೇಲೆ ಬರೋದು. ಅಂದಾಗಿ ಬುದ್ಧಿಯೇ ಎಲ್ಲವನ್ನ ಮಾಡ್ತಾ ಇರುತ್ತೆ, ಹೊರಗಿನ ಜಡ ಬುದ್ಧಿಯೇ ನಿರ್ಧಾರ ಮಾಡುವ ಹಾಗೆ ಕಾಣ್ತಾ ಇರುತ್ತೆ. ಆದ್ರೆ ವಸ್ತುತಃ ಅದನ್ನ ನಡೆಸ್ತಾ ಇರೋದು ಒಳಗಿನ ಚೇತನ ಜೀವವೇ, ಆ ಚೇತನ ಮನಸ್ಸೇ. ಆದ್ರೆ ಅವನು ಜಡ ಮನಸ್ಸಿನ ಭಾವವನ್ನೇ ತನ್ನ ಹೆಂಡತಿ ಅಂತ ಅನ್ಕೊಂಡು ಅದು ಹೊರಗಿಂದ ಏನ್ ಹೇಳುತ್ತೋ ಅದನ್ನೇ ಕೇಳ್ಕೊಂಡು ಇದ್ದು ಬಿಡುತ್ತಾನೆ. ನಾನು ನನ್ನದು ಅನುಭವ ಏನಾಗುತ್ತೆ, ಶರೀರಕ್ಕೆನೇ ಎಲ್ಲ ಆರೈಕೆ ಮಾಡ್ತಾ ಇರ್ತೇವೆ. ಚಂದ ಕಾಣ್ಬೇಕು, ದಪ್ಪ ಆಗ್ಬೇಕು, ಎತ್ತರ ಆಗ್ಬೇಕು, ಇನ್ನೇನೇನೇನೇನೇನೇನೇನೋ ಎಲ್ಲ ಯೋಚನೆಗಳು ಬರ್ತವೆ. ಆ ಎಲ್ಲಾ ಯೋಚನೆಗಳು ಮಾಡುದು ಶರೀರಕ್ಕೆನೆ. ಆರೈಕೆ ಮಾಡುವುದನ್ನು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಅದನ್ನು ನಾನೇ ಅಂತ ಅನ್ಕೊಳ್ಳೋದುಂಟಲ್ವಾ, ಅದು ಸಮಸ್ಯೆ. ನಾನು, ದೇಹ ಮತ್ತು ನಾನು ಎರಡು ಒಂದೇ ಅಂತ ಅಂದುಕೊಳ್ಳುವ ಸ್ಥಿತಿಯಲ್ಲಿ ಆ ಅನುಭವ ಅದು ಬುದ್ಧಿಯ ಪ್ರಭಾವ. ಅದರ ಸಹಾಯದಿಂದ ಶರೀರದಲ್ಲಿ ಜೀವ ಇಂದ್ರಿಯಗಳಿಂದ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನೆಲ್ಲ ಗ್ರಹಿಸ್ತಾ ಇರ್ತಾನೆ. ಸಖಾಯ ಇಂದ್ರಿಯಗಣೋ ಜ್ಞಾನಂ ಕರ್ಮ ಚ ಯತ್ಕೃತಂ ಸಖ್ಯಸ್ತದ್ವೃತ್ತಯ ಪ್ರಾಣ ಪಂಚವೃತ್ತಿರ್ಯಥೋರಗ. ಬುದ್ಧಿಯ ಮಿತ್ರರು ಅಂದ್ರೆ ಜ್ಞಾನ ಮತ್ತು ಕರ್ಮವನ್ನು ಉಂಟು ಮಾಡುವ ಇಂದ್ರಿಯಗಳು, ಫ್ರೆಂಡ್ಸ್. ಬುದ್ಧಿಗೆ ಯಾರು ಫ್ರೆಂಡ್ಸ್ ಅಂದ್ರೆ ಕಣ್ಣು. ಬುದ್ಧಿ ಪ್ರಚೋದನೆ ಮಾಡುತ್ತೆ, ಅದನ್ನೇ ನೋಡು ಅದನ್ನೇ ನೋಡು ಅದನ್ನೇ ನೋಡು ಅಂತ, ಅದನ್ನೇ ನೋಡುತ್ತೆ. ಕಿವಿಗೆ ಹೇಳುತ್ತೆ, ಇದನ್ನೇ ಕೇಳು ಇದನ್ನೇ ಕೇಳು ಇದನ್ನೇ ಕೇಳು ಅಂತ, ಅದನ್ನ ಕೇಳುತ್ತೆ. ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಮಾಡುವುದು ಈ ಇಂದ್ರಿಯ, ಹೇಳುವುದು ಒಳಗಿನಿಂದ ಮನಸ್ಸು, ಏಟು ಬೀಳುದು ದವಡೆಗೆ, ಪೆಡದಿಂದ ಓ ಅಂತ ಓದಾಡ್ತಾ ಇರುತ್ತೆ. ಅಂದ್ರೆ ಎಷ್ಟೋ ಸರ್ತಿ ಬುದ್ಧಿಯೂ ಮಾಡಿದ್ದು ಗೊತ್ತಾಗಲ್ಲ, ಇಂದ್ರಿಯ ಮನಸ್ಸು ಅಂದ್ರೆ ಯಾವುದು ಕಣ್ಣು ಮೂಗು ಮೊದಲಾದ ಇಂದ್ರಿಯಗಳಿಂದ ಆದದ್ದು ಕೂಡ ಯಾರಿಗೂ ಕಣ್ಣಿಗೆ ಬರಲ್ಲ, ವಿಷಯಕ್ಕೆ ಬರಲ್ಲ ಶಿಕ್ಷಿಸುವ ವ್ಯವಸ್ಥೆ ಬಂದಾಗ. ಹಾಗಾಗಿ ಅವನಿಗೆ ಸಹಾಯಕ್ಕಾಗಿ ಇರುವವರು ಇಂದ್ರಿಯಗಳು. ಆ ಇಂದ್ರಿಯಗಳು ಯಾವ ಜ್ಞಾನ ಕ್ರಿಯೆ ಇತ್ಯಾದಿಗಳನ್ನ
ಮಾಡುತ್ತೆ, ಅದು ಅವನಿಗೆ ಆ ಬುದ್ಧಿಗೆ ಸಖಿಯರು, ಹಿಂದೆ ಸಖಿಯರು ಅಂತ ಒಂದಿಷ್ಟು ಜನ ಹೇಳಿದ್ರಲ್ವಾ, ಆಯಾ ಇಂದ್ರಿಯದಿಂದ ಏನೆಲ್ಲ ಭೋಗಗಳನ್ನ ಪಡೆಯುವುದಕ್ಕೆ ಕ್ರಿಯೆಗಳನ್ನ ಜ್ಞಾನವನ್ನ ಪಡ್ಕೊಳ್ಳುತ್ತೆ, ಅದೆಲ್ಲ ಮನಸ್ಸಿನಲ್ಲಿ ಹೋಗಿ ಅದು ನಿಮಗೆ ಅಂದ್ರೆ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳುವುದಾದ್ರೆ ಅದಕ್ಕೆ ವೃತ್ತಿ ಜ್ಞಾನ ಅಂತ ಕರೀತಾರೆ. ಅಂದ್ರೆ ಈಗ ನಮ್ಮ ಒಂದೊಂದು ಇಂದ್ರಿಯದಿಂದ ಪಡೆದ ಹೊಸ 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 ನಾಲೆಜ್ ಏನಿದೆ ಅಥವಾ ಹೊಸ ಹೊಸ ಕ್ರಿಯಾ ಅನುಭವಗಳೇನಿದೆ ಅದು ಮನಸ್ಸಿನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂ, ಚೇತನ ಅಂತ 5 ಲೇಯರ್ ಇದೆ. ಅದರಲ್ಲಿ ಮೊದಲ ಲೇರು ಮನಸ್ಸು ಅನ್ನೋದು ನೋಡಿದ ತಕ್ಷಣ ಅದು ಬೇಕು ಬೇಡ ಇತ್ಯಾದಿಗಳನ್ನ ಕಾರಣ ಇಲ್ಲದೆ ಹೇಳ್ಬಿಡುತ್ತೆ. ಆದ್ರೆ ಏನಾದ್ರೂ ಡೌಟ್ ಬಂದಾಗ ಇಲ್ಲಿ ತನಕ ಬಂದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗುತ್ತೆ. ಕೆಲವೊಮ್ಮೆ ಇಲ್ಲೇ ನಿರ್ಧಾರ ಆಗುತ್ತೆ. ಕೋಪ ಇಲ್ಲೇ ಬಂದ್ರೆ, ಫಸ್ಟ್ ಲೇಯರ್ ಅಲ್ಲೇ ಕೋಪ ಬಂದ್ರೆ ಅದು ಎಡವಟ್ಟು ಅಂತ ಲೆಕ್ಕ. ಆ ಕೋಪ ಮಾಡ್ಕೊಳ್ಳೋ ಮುಂಚೆ ಅದು ಸ್ವಲ್ಪ ಬುದ್ಧಿಗೆ ಸ್ವಲ್ಪ ಇಲ್ಲಪ್ಪ ನೋಡು ಅದು ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡು ಅಂತ ಅಕಸ್ಮಾತ್ ಸ್ವಲ್ಪ ವಿಮರ್ಶೆಗೆ ಅವಕಾಶ ಕೊಟ್ಟಾಗ ಮನಸ್ಸಿನ ಕೆಲವು ಏನಂತಾರೆ ತುಂಬಾ ಚೀಪಾದ ಆಲೋಚನೆಗಳೆಲ್ಲ ಬುದ್ಧಿ ತೆಗೆದಾಗದೆ ಹಾಗೆಲ್ಲ ಅಲ್ಲ, ಅದು ನೀನ್ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಎಚ್ಚರಿಕೆ ಕೊಡುತ್ತೆ. ಅಲ್ಲಿಂದ ಈ ಯೋಚನೆ ಇದು ದಾಖಲೆಯಾಗಿ ಉಳಿಬೇಕು, ಇದಕ್ಕೆ ಸಹಾಯ ಬೇಕು ಅಂತ ಗೊತ್ತಾದಾಗ ಅದು ಚಿತ್ತಕ್ಕೆ ಹೋಗುತ್ತೆ, ಅಂದ್ರೆ ಮೆಮೊರಿ ಸೆಲ್ಲಿಗೆ ಹೋಗುತ್ತೆ, ಮೆಮೊರಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಬಂದ ಏನು ಒಂದಿಷ್ಟು ಚಿತ್ತ ಸಂಗ್ರಾಹಕವಾದ ವಿಷಯಗಳಿವೆ, ಬೋಧಗಳಿವೆ, ಅನುಭವಗಳಿವೆ, ಇದು ಮನಸ್ಸಿನ ಫ್ರೆಂಡ್ಸ್. ಇದು ಎಲ್ಲ ಕಡೆಯಲ್ಲೂ ಕೂಡ ಮತ್ತೆ ಮತ್ತೆ ತೆಗೆದು ತೆಗೆದು ಫೈಲ್ ಅಂತ ತೆಗೆದು ಹಂಚ್ತಾ ಇರುತ್ತೆ. ಇಲ್ಲಿ ಅಕಸ್ಮಾತ್ ಬರುವಾಗ ಒಳ್ಳೇದೇ ಬಂತು ಅಂದ್ರೆ, ಅದಕ್ಕೆ ಒಳ್ಳೆಯ ಲಾಜಿಕ್ ಸಿಕ್ತು ಅಂದ್ರೆ, ಅದಕ್ಕೆ ಒಳ್ಳೆಯ ವಿಷಯಗಳೇ ಸಂಗ್ರಹ ಆಯ್ತು ಅಂದ್ರೆ ಬುದ್ಧಿ ಸರಿ ಇರುತ್ತೆ. ಅಕಸ್ಮಾತ್ ಬರುವ ವಿಷಯಗಳೇ ಬುದ್ಧಿ ಕೆಡಿಸುವಂತವುಗಳು ಮತ್ತು ಒಳಗಿನಿಂದ ಅದಕ್ಕೆ ಲಾಜಿಕ್ಕೂ ಸರಿಯಾಗಿರುತ್ತೆ. ನೀವು ಲಾಜಿಕ್ ಬಂದ ತಕ್ಷಣ ಅದು ಸರಿ ಇರಬೇಕು ಅಂತಿಲ್ಲ. ಲಾಜಿಕ್ ಬಂದ ತಕ್ಷಣ ತಪ್ಪಿಗೂ ಬೇಕಾದಷ್ಟು ಲಾಜಿಕ್ ಇರುತ್ತೆ. ಒಂದು ಒಂದು ಮಾತಿದೆ, ತರ್ಕ ಪ್ರತಿಷ್ಠಾನಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ. ತರ್ಕವನ್ನ ಪರಮ ಪ್ರಮಾಣ ಅಂತ ತಗೊಳ್ಳಿಕ್ ಬರುದಿಲ್ಲ ಅಂತ. ಅದಕ್ಕೇನ್ ಲಾಜಿಕ್ ಅಂದ್ರೆ, ತರ್ಕದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ತರ್ಕದಿಂದ ಏನ್ ಬೇಕಾದ್ರೂ ಸಾಧಿಸಬಹುದು. ಅರ್ಥ ಆಗ್ಲಿಲ್ಲ. ತರ್ಕದಿಂದ ದೇವರನ್ನ ಇಲ್ಲ ಅಂತಾನೂ ಹೇಳ್ಬೋದು, ಇದ್ದಾನೆ ಅಂತಾನೂ ಹೇಳ್ಬೋದು. ನಿಮ್ಗೆ ಇದ್ದಾನೆ ಅನ್ನುವ ವಿಷಯದಲ್ಲಿ ನಂಬಿಕೆ ಇದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಲಾಜಿಕ್ ಗಳನ್ನು ಹುಡುಕ್ತೀರಿ. ಇಲ್ಲ ಅನ್ನೋದಕ್ಕೆ ನಿಮ್ಗೆ ಅಕಸ್ಮಾತ್ ತಲೆಯಲ್ಲಿ ಲಾಜಿಕ್ಗಳು ಹುಟ್ಟಿದ್ರೆ ಆ ಮೂಲಕ ಎಷ್ಟೋ ಜನ ದೇವರು ಇಲ್ಲ ಅಂತ ಕನ್ವಿನ್ಸ್ ಮಾಡಿಬಿಡ್ತಾರೆ. ಅದರಿಂದಾಗಿ ತರ್ಕದಿಂದ ದೇವರಂತ ತಿಳಿಲಿಕ್ಕೆ ಆಗುದಿಲ್ಲ. ತರ್ಕದ ಜೊತೆಗೆ ಜ್ಞಾನಿಗಳ ಅನುಭವದ ಮಾತು ಸೇರಿಕೊಂಡ್ರೆ ಆವಾಗ ತರ್ಕ ಸುಳ್ಳಲ್ಲ, ಸ್ವತಂತ್ರವಾದ ತರ್ಕ ಪ್ರಮಾಣ ಅಲ್ಲ. ಅನುಭವಜನ್ಯವಾದ ವೇದ ಪ್ರಾಮಾಣ್ಯದ ಸಹಕೃತವಾದ ಮಾತುಗಳೇನಿದೆ ಅದು ನಮಗೆ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ. ಆ ತರ್ಕಕ್ಕೆ ಒಂದು ವೇದದ ಬ್ಯಾಕ್ ಗ್ರೌಂಡ್ ಇದ್ರೆ, ದೊಡ್ಡವರ ಅನುಭವದ ಮಾತು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ಆ ತರ್ಕ ಹೌದು ಕರೆಕ್ಟ್ ಅಂತ ಹೇಳುತ್ತೆ. ಒಂದು ವೇಳೆ ನಾವು ವೇದವನ್ನ ಒಪ್ಪಲ್ಲ, ಅನುಭವ ಪ್ರಮಾಣವನ್ನು ಒಪ್ಪಲ್ಲ, ಬರೀ ತರ್ಕದಿಂದ ಎಲ್ಲವನ್ನು ಸಿದ್ಧ ಮಾಡ್ತೇವೆ ಅಂತಂದ್ರೆ ಲಾಜಿಕ್ ಏನನ್ ಬೇಕಾದ್ರೂ ಪ್ರೂವ್ ಮಾಡುತ್ತೆ. ಯಾಕೆಂದ್ರೆ ಲಾಜಿಕ್ ಏನ್ ಬೇಕಾದ್ರೂ ಡಿನೈ ಮಾಡುವ ಶಕ್ತಿ ಇದೆ. ಈಗ ಉದಾಹರಣೆಗೆ ಹೇಳುವುದಾದ್ರೆ ವಂದ್ಯ ಅಂತಂದ್ರೆ ಬಂಜೆ, ಪುತ್ರವತಿ ಭವಿತುಮರ್ಹತಿ, ಅವಳು ಮಕ್ಕಳನ್ನ ಹಡಿಯೋಳಾಗ್ತಾಳೆ. ಯಾಕೆಂದ್ರೆ ಸ್ತ್ರೀತ್ವಾತ್, ಸ್ತ್ರೀ ಅನ್ನುವ ಲಕ್ಷಣ ಅವಳಲ್ಲಿ ಇದೆ, ಆದ್ರಿಂದಾಗಿ ಅವಳು ಬಂಜೆಯಾಗಿದ್ರು ಕೂಡ ಮಕ್ಕಳನ್ನ ಪಡೆಯಬೇಕು. ಹೇಗೆ ಅಂದ್ರೆ ಕುಂತಿವತ್ ಅಥವಾ ಮಾದ್ರಿವತ್ ಅಥವಾ ಗಾಂಧಾರಿವತ್ ಅಂತ ಏನೋ ಒಂದು ಉದಾಹರಣೆ ಕೊಡ್ತಾರೆ. ಮಾದ್ರಿಗೆ, ಕುಂತಿಗೆ ಎಲ್ರಿಗೂ ಮಕ್ಕಳಾಗಿದೆ, ಆದ್ರಿಂದ ಅವಳು ಸ್ತ್ರೀಯರಾಗಿದ್ರು ಅವ್ರಿಗೆ ಮಕ್ಕಳಾಗಿದೆ. ಆದ್ರಿಂದಾಗಿ ಬಂಜೆ ಅನ್ನುವ ಪದಾರ್ಥವೇ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬಂಜೆ ಅಂತ ಆಗಿದ್ರು ಕೂಡ ಅವಳಿಗೆ ಮಕ್ಕಳಾಗಿ ಆಗುತ್ತೆ. ಈ ಲಾಜಿಕಲ್ ಏನಾದ್ರೂ ತಪ್ಪಿದ್ರೆ ಹೇಳಿ. ಈಗ ದೃಷ್ಟಾಂತದಲ್ಲಿ ಸ್ತ್ರೀತ್ವನೂ ಇದೆ, ವಂದ್ಯಾತ್ವನೂ ಕಾಣುತ್ತೆ, ಜೊತೆಗೆ ಅಲ್ಲಿ ಪುತ್ರವತಿ ಆದದ್ದು ಕಾಣುತ್ತೆ. ಆದ್ರಿಂದಾಗಿ ಬಂಜೆಯು ಕೂಡ ಸ್ತ್ರೀ ಆದ್ರಿಂದಾಗಿ ಮಕ್ಕಳನ್ನ ಪಡಿಲೇಬೇಕು ಅನ್ನೋ ಲಾಜಿಕ್ ಬಂತು. ಈಗ ವಹ್ನಿಹಿ ಅನುಷ್ಣಃ ಪದಾರ್ಥತ್ವಾತ್, ವಹ್ನಿಹಿ ಅನುಷ್ಣಃ ಪದಾರ್ಥತ್ವಾತ್
ಆ ಜಲವತ್, ನೀರಿನಲ್ಲಿ ಪದಾರ್ಥತ್ವ ಇದೆ, ಅನುಷ್ಣತ್ವ ಇದೆ. ಆ ನೀರ್ ಹಾಗೇನೆ ಪದಾರ್ಥತ್ವ ಅನ್ನೋದು ಅಗ್ನಿಯಲ್ಲೂ ಇದೆ, ಆದ್ರಿಂದಾಗಿ ಅದು ಕೂಡ ಅನುಷ್ಣ ಆಗ್ಲಿ. ಕೈ ತಗೊಂಡೋಗಿ ಒಂದ್ಸರ್ತಿ ಮುಟ್ಟಿಸ್ಬೇಕು ಅಂತ ಶುರುವಾಗುತ್ತೆ. ಆ ಅನುಭವ ವಿರುದ್ಧ ಅಲ್ವಾ? ನಿನ್ನ ಲಾಜಿಕ್ ಪ್ರಕಾರ ನೀನ್ ಹೇಳುದು ಪದಾರ್ಥತ್ವ ಅನುಷ್ಣ ಅಂತ ನೀನ್ ಹೇಳ್ಬಹುದು, ತರ್ಕ ಮಾಡ್ಬೋದು, ಆದ್ರೆ ತರ್ಕಕ್ಕೆ ಅನುಭವ ವಿರುದ್ಧವಾಗಿದೆ. ಅದರಿಂದಾಗಿ ನಿನ್ನ ತರ್ಕದಿಂದ ಅನುಭವಕ್ಕೆ ವಿರುದ್ಧವಾದದ್ದಿದ್ರೆ ಅದನ್ನ ಬಿಡ್ಬೇಕು ನೀನು. ಅಂದ್ರೆ ಇದು ಬುದ್ಧಿಗೂ ಮತ್ತು ಆ ಅನುಭವಕ್ಕೂ ಇರುವಂತಹ ಸಂಬಂಧ. ಅದು ಸಖಿಯರಾಗಿ ಒಳ್ಳೆಯ ಸಖಿಯರಾದ್ರೆ, ಒಳ್ಳೆಯ ಅನುಭವಗಳಾದ್ರೆ ಅದು ತರ್ಕಕ್ಕೆ ಒಳ್ಳೆಯ ಬಲವನ್ನ ಕೊಟ್ಟು ಅದನ್ನು ಸರಿ ಅಂತ ಸಮರ್ಥಿಸತ್ತೆ. ಕೆಟ್ಟ ತರ್ಕಗಳು ಸಿಕ್ಕಿಬಿಟ್ರೆ ಅನುಭವ ಬಹಳ ಕೆಟ್ಟದಾಗುತ್ತೆ. ಜಗತ್ತಿನಲ್ಲಿ ಈ ವಿಚಾರ ವ್ಯಾಧಿಗಳು ಅಂತ ಬಹಳ ಜನ ಇರ್ತಾರಲ್ಲ, ಅವ್ರು ಸ್ವಲ್ಪ ಹೀಗೇನೆ. ಅವರ ಬುದ್ಧಿ ಕೆಟ್ಟ ಮೇಲೆ ಬುದ್ಧಿವಂತಿಕೆಯ ಜೊತೆಗೆ ಇಡೀ ಜಗತ್ತನ್ನು ತಲೆ ಕೆಡಿಸಿ ಹಾಳು ಮಾಡ್ತಿರ್ತಾರೆ. ಅದರಿಂದಾಗಿ ತಿಳಿಯದವನು ಪ್ರಾಬ್ಲಮ್ ಅಲ್ಲ, ತಿಳಿದು ತಲೆ ಕೆಟ್ಟವನಿದ್ದಾನಲ್ಲ ಅವನು ತುಂಬಾ ಡೇಂಜರ್ ಸಮಾಜಕ್ಕೆ. ಆದ್ರಿಂದಾಗಿ ತಿಳಿಯದಿದ್ರೂ ತೊಂದ್ರೆ ಇಲ್ಲ, 4 ಅಕ್ಷರ ಕಮ್ಮಿ ಗೊತ್ತಿದ್ರು ದೇಶ ಕ್ಷೇಮವಾಗಿರುತ್ತೆ. ಆದ್ರೆ ತಿಳಿದ ಮೇಲೆ ತಲೆ ಕೆಟ್ಟ ಸ್ಥಿತಿ ಬಂದು ಬಿಟ್ರೆ ಅದು ಮಹಾ ಅಪಾಯಕಾರಿ ಅನ್ನೋದನ್ನ, ಬುದ್ಧಿಯ ಪ್ರಮದಾತ್ವವನ್ನ, ಶರೀರಕ್ಕೆ, ಜೀವಕ್ಕೆ, ಇಂದ್ರಿಯಗಳ ಭೋಗವನ್ನ ನಿರೂಪಣೆ ಮಾಡಿದ್ರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ 5 ಕಾರ್ಯಗಳನ್ನು ನಡೆಸುವಂತಹ ಮುಖ್ಯ ಪ್ರಾಣನೆ ಅಲ್ಲಿ ದೊಡ್ಡ ಹೆಡೆಯ ಸರ್ಪ. ಮನಸ್ಸಿಗೆ ಬ್ಯಾಕ್ಗ್ರೌಂಡಿನಲ್ಲಿ ಈ 5 ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವಂತಹ ಶಕ್ತಿಗಳನ್ನಿಟ್ಟುಕೊಂಡ ಹೆಡೆ ಎತ್ತಿದ್ದು ಯಾವುದು ಅಂದ್ರೆ ವಾಯು ಶಕ್ತಿ. ಆ ವಾಯು ಶಕ್ತಿ ಅನ್ನೋದು ಹೆಡೆ ಎತ್ತಿದ ಸರ್ಪದ ಹಾಗೆ. ಸಖ್ಯ ತದ್ವೃತ್ತಯ ಪ್ರಾಣ ಪಂಚವೃತ್ತಿ ಯಥಾ ಉರಗ. ಉರಗ ಅಂದ್ರೆ ಅಲ್ಲಿ ಅವನಿಗೆ ಒಂದು 5 ಹೆಡೆಯ ಹಾವು ಕಂಡಿತಲ್ವ, ಅವನಿಗೆ ಮೊದಲಿಗೆ ಯಾರು ಅಂತ ಕೇಳ್ತಾಳೆ. ಆಗ ನನ್ನ ಹಿಂದೆ ರಕ್ಷಣೆಗೆ ಯಾವಾಗ್ಲೂ ಇರುವಂತದ್ದು ಇದು ಪ್ರಾಣವೇ ಅಂತ, ಅಂದ್ರೆ ಸರ್ಪ ಅಂತ ಹೇಳ್ತಾಳವಳು. ಬೃಹತ್ ಬಲಂ ಮನೋವಿದ್ಯಾತ್ ಉಭಯೇಂದ್ರಿಯ ನಾಯಕಂ ಪಾಂಚಾಲ ಪಂಚ ವಿಷಯ ಯನ್ಮಧ್ಯೆ ನವಕಂಪುರಂ. ಇಂದ್ರಿಯಗಳಿಗೆಲ್ಲ ಹೆಚ್ಚು ಶಕ್ತಿ ಇರುವಂತದ್ದು ಮನಸ್ಸಿಗೆ, ಅದನ್ನಾಗಿ ಉಳಿದ ಇಂದ್ರಿಯಗಳ ಮೇಲೆ ಅದಕ್ಕೆ ಕಂಟ್ರೋಲ್ ಇರುತ್ತೆ. ಜ್ಞಾನೇಂದ್ರಿಯವಾಗ್ಲಿ ಕರ್ಮೇಂದ್ರಿಯವಾಗ್ಲಿ ವಿಷಯ ಸಂಪರ್ಕಕ್ಕೆ ಕಾರಣವಾದದ್ದು ಮುಖ್ಯವಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಈ ಜ್ಞಾನೇಂದ್ರಿಯಕ್ಕೆ ಆಹಾರ ಸಿಗುತ್ತಲ್ಲ, ಅದು ಪಾಂಚಾಲ ದೇಶದ ಶಬ್ದ ಸ್ಪರ್ಶ ರೂಪರ ಸಗಂಧಗಳೆಂಬಂತಹ 5 ವಿಷಯಗಳು. ಈ 5 ವಿಷಯಕ್ಕೆ ಭೋಗಕ್ಕೆ ದಾರಿಗಳು 9 ದ್ವಾರಗಳುಳ್ಳ ಈ ಶರೀರ. ಅದನ್ನೇ 9 ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ ಅಂತ 9 ದ್ವಾರದ ಈ ಶರೀರದ ಬಗ್ಗೆನೇ ಹೇಳ್ತಾ ಇರೋದು. 2 ಕಣ್ಣು, ಮೂಗಿನ ಹೊರಳೆ, ಬಾಯಿ, 2 ಕಿವಿ ಮತ್ತು ಮಲಮೂತ್ರ ವಿಸರ್ಜನಾ ದ್ವಾರಗಳು. ಇದಿಷ್ಟು 9 ದ್ವಾರ ಅಂತ ಅನ್ನೋದು ಮನುಷ್ಯನ ಶರೀರಕ್ಕಿರುವಂತಹ ಭೋಗಗಳ ದಾರಿ. ಅದರಿಂದ ಬೇಕಾದ ಸಂಗತಿಗಳನ್ನದು ಪಡ್ಕೊಳ್ತಾ ಇರುತ್ತೆ. ಪಶ್ಚಿಮೇ ಇತ್ಯಧರು ಅಧೋದ್ವಾರವು ಬುಧಶಿಷ್ಣಾ ವಿಹೋದಿತವು ಖದ್ಯೋತಾವಿರ್ಮುಖಿ ಚಾತ್ರ ನೇತ್ರೇ ಏಕತ್ರ ನಿರ್ಮಿತೆ. ಪಶ್ಚಿಮದ ದ್ವಾರ ಅಂತ ಹಿಂದೆ ಕೆಳಭಾಗಕ್ಕೆ ಹೇಳಿದ್ದು ಮಲಮೂತ್ರ ದ್ವಾರಗಳು. ಖದ್ಯೋತ ಮತ್ತು ಆವಿರ್ಮುಖಿ ಅನ್ನೋದು ಈ ದ್ವಾರಗಳಿಗೆ ಕೊಟ್ಟ ಹೆಸರು. ಅದರ ಹೆಸರೇ ಹೇಳುವ ಹಾಗೆ ಅದು ಒಳಮುಖವಾಗಿ ಸುಖವನ್ನ ಪಡೆಯುವಂತಹದ್ದು, ಹೊರಗೆ ಕಸಗಳನ್ನ ಎಸೆಯುವ ಮೂಲಕ ಶರೀರ ಶುದ್ಧಿಗೆ ಕಾರಣವಾದದ್ದು. ಇದರ ಜೊತೆಗೆ ರೂಪಂ ವಿಭ್ರಾಜಿತಂ ತಾಭ್ಯಾಂ ವಿಚಷ್ಟೇ ಚಕ್ಷುಷೇಶ್ವರ ನಳಿನಿ ನಾಳಿನಿ ನಾಸೆ ಗಂಧ ಸೌರಭ ಉಚ್ಯತೆ. ಈ ವಿಭ್ರಾಜಿತ ಅಂತ ಅನ್ನೋದು ಕಣ್ಣು ಹೋಗುವ, ಭ್ರಾಜಿತ ಅಂದ್ರೆ ಬೆಳಕು. ಕಣ್ಣಿಗೆ ಬೆಳಕಿದ್ದ ಜಾಗದಲ್ಲಿ ಮಾತ್ರ ಆಹಾರ ಸಿಗುತ್ತೆ, ಕತ್ತಲೆಗೆ ಏನ್ ಸಿಗುತ್ತೆ? ಕತ್ಲೆನೆ ಸಿಗುತ್ತೆ, ಎಂಥದ್ದು ಕಾಣಲ್ಲ. ವಿಭ್ರಾಜಿತ ಅಂದ್ರೆ ಬೆಳಕಿನಿಂದ ಹೊಳೆಯುವಂಥದ್ದು, ಆ ಜಾಗವೇ ಅದರ ಉಣ್ಣುವ ಪ್ರದೇಶ ಅಥವಾ ಅದಕ್ಕೆ ಆಹಾರ ಸಿಗುವ ಜಾಗ. ಅಲ್ಲಿಂದ ಅದು ಚಕ್ಷುರೇಂದ್ರದಿಂದ ಜೀವ ಅಲ್ಲಿಗೆ ಹೋಗಿ ಆ ಪದಾರ್ಥಗಳನ್ನು ಸ್ವೀಕರಿಸ್ತಾನೆ. ಇನ್ನು ನಳಿನಿ ನಾಳಿನಿ 2 ನಾಳ ದ್ವಾರಗಳಿವೆ. ಅದು ಮೂಗಿನ ಹೊಳ್ಳೆ, ಅಲ್ಲಿ ಸೌರಭ ಅನ್ನುವ ದೇಶಕ್ಕೆ ಹೋಗುತ್ತದು. ಸೌರಭ ಅಂದ್ರೆ ಪರಿಮಳ ಸಿಗುವ ಜಾಗ. ಎಲ್ಲದಕ್ಕೂ ಅಲ್ಲಿ ಹೆಸರು ಏನ್ ಕೊಟ್ಟಿದ್ದಾರೆ, ಅದರದ್ದೇ ಭಾವ, ಅದರದ್ದೇ ಭೋಗದ ಜಾಗ. ಆಮೇಲೆ ಅವಧೂತೋ ಮುಖ್ಯಾಸ್ಯಂ ವಿಪಣೋ ವಾಗ್ರಸ್ ರಸವಿದ್ರಸ ಆಪಣೋ ವ್ಯವಹಾರೋತ್ರ ಚಿತ್ರಮಂದೋ ಬಹುಧನಂ. ಅವಧೂತ ಅನ್ನುವ ಜಾಗ ಘ್ರಾಣೇಂದ್ರಿಯಕ್ಕೆ ಸಂಬಂಧಿಸಿದ್ದು. ಮುಖ್ಯ ಅನ್ನುವ ಶಬ್ದಕ್ಕೆ ಹೆಸರು, ಅರ್ಥ ಬಾಯಿ ಅಂತ.
ವಿಪಣ ಅಂದ್ರೆ ಮಾತಿನ ಇಂದ್ರಿಯ. ಹಿಂದೆ ವಿಪಣ ಅಂತ ಒಂದು ಮಾತು ಬಂದಿತ್ತು. ರಸಜ್ಞ ಎರಡಿದೆ ಅಲ್ಲಿ ಕೆಲಸ. ಅಲ್ಲಿ 2 ಜನ ಕೆಲಸ ಮಾಡ್ತಾರೆ. ವ್ಯವಹಾರ ಮಾಡ್ತಾರೆ. ಪಣ ವ್ಯವಹಾರ ಅಂತ ಧಾತು. ರಸಜ್ಞ ರುಚಿ ನೋಡುತ್ತೆ. ಎರಡೂ ಕೆಲಸವನ್ನ ಒಂದೇ ನಾಲಿಗೆ ಮಾಡುತ್ತೆ. ನಾಲಿಗೆಯಲ್ಲಿ ಮಾತಿನ ಕೆಲಸವೂ ಇದೆ, ರುಚಿಯ ಕೆಲಸವೂ ಇದೆ. ಹೀಗೆ ಈ ರಸಜ್ಞ ಮತ್ತು ವಿಪಣ ಅನ್ನುವ 2 ಜಾಗಕ್ಕೆ ರಸನೇಂದ್ರಿಯ ಜೀವನ ಪ್ರವೇಶವನ್ನ ಮಾಡಿಸಿ ವ್ಯವಹಾರವನ್ನು ಮಾಡುತ್ತೆ. ವಿಚಿತ್ರವಾದ ಅನ್ನಗಳ ರುಚಿಯನ್ನ ತಿಂದು ಸಂತೋಷ ಪಡಿಸುತ್ತೆ. ಪಿತೃಭೂರ್ ದಕ್ಷಿಣ ಕರ್ಣ ಉತ್ತರೋ ದೇವ ಭೂಸ್ಮೃತ ಪಂಚವೃತ್ತಂ ಪ್ರವೃತ್ತಂಚ ನಿವೃತ್ತಂಚ ಶಾಸ್ತ್ರಂ ಪಾಂಚಾಲ ಸಂಹಿತಂ. ಬಲಗಿವಿಗೆ ದೇವಭೂಹು ಅಂತ ಹೆಸರು, ಎಡಗಿವಿಗೆ ಪಿತೃಭೂಹು ಅಂತ ಹೆಸರು. ಪ್ರವೃತ್ತ ಕರ್ಮವನ್ನ ಬೋಧಿಸುವಂತಹ ಶಾಸ್ತ್ರ ಉತ್ತರ ಪಾಂಚಾಲ, ನಿವೃತ್ತ ಕರ್ಮವನ್ನ ಬೋಧಿಸುವಂತದ್ದು ದಕ್ಷಿಣ ಪಾಂಚಾಲ. ಅಂದ್ರೆ ಬೇಕು, ಹೀಗಿರ್ಬೇಕು, ಮಾಡ್ಬೇಕು, ಇನ್ನಷ್ಟು ಸಂತೋಷ ಪಡಬೇಕು ಅಂತ ಹೇಳುದು ಕುರು 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 ಅಂತ ಹೇಳುವ ಕುರು ಪಾಂಚಾಲ. ಇನ್ನೊಂದು ಅಂದ್ರೆ ಉತ್ತರ ಪಾಂಚಾಲ. ಇನ್ನೊಂದು ದಕ್ಷಿಣ ಪಾಂಚಾಲ ಅಂತ ಅನ್ನೋದು ಇದೆಲ್ಲ ಸಾಕು, ಇದರ ಹಿಂದೆ ಹೋದ್ರೆ ಏನು ಲೌಕಿಕವಾದ ಫಲವನ್ನ ಪಡೆದು ಕೂಡ ಅದು ಸಿದ್ಧಿ ಆಗುವಂತದ್ದಲ್ಲ ಅಂತ ಹೇಳುವ ದಕ್ಷಿಣ ಪಾಂಚಾಲ. ಪಿತೃಯಾನಂ ದೇವಯಾನಂ ಶ್ರೋತ್ರಂ ಶ್ರುತಧರೋ ಬ್ರಜೇತ್ ಆಸುರಿ ಮೋಹನಾರ್ಥ ದ್ವಾಹ ವ್ಯವಾಯೋ ಗ್ರಾಮೀಣಾಂ ರತಿ. ಶ್ರುತಧರ ಅಂತ ಒಬ್ಬ ಶ್ರೋತ್ರೇಂದ್ರಕ್ಕೆ ಸಂಬಂಧಪಟ್ಟವ. ಎಡಗಿವಿ ಬಲಗಿವಿಗಳಿಂದ ಉತ್ಕ್ರಮಣ ಹೊಂದುವವನು ಪಿತೃಯಾನದ ಪ್ರಯಾಣವನ್ನು ಮಾಡುತ್ತಾನೆ. ಬಲಗಿವಿಯಿಂದ ಅಂದ್ರೆ ಎಡಗಿವಿಯಿಂದ ಮಾಡುವವನು ಪಿತೃಯಾನದಿಂದಲೂ, ಬಲಗಿವಿಯಿಂದ ಮಾಡುವವನು ದೇವಯಾನದಿಂದಲೂ ಕೂಡ ಮುಂದಿನ ಲೋಕಗಳಿಗೆ ಅವನು ಪ್ರವೇಶ ಮಾಡುತ್ತಾನೆ. ಇನ್ನು ಆಸುರಿ ಅಂದ್ರೆ ನಮ್ಮ ದೇಹದ ಮಲವನ್ನ ವಿಸರ್ಜನೆ ಮಾಡುವ ಮತ್ತು ಸೃಷ್ಟಿಗೆ ಕಾರಣವಾದಂತಹ ಧಾತುವನ್ನ ವಿಸರ್ಜನೆ ಮಾಡುವ ಎರಡರಲ್ಲಿ ಒಂದು. ಅದರಲ್ಲಿ ಧಾತುವನ್ನು ವಿಸರ್ಜನೆ ಮಾಡುವಂತಹದ್ದು ಗ್ರಾಮ್ಯಕ, ಅಂದ್ರೆ ಸಾಮಾನ್ಯ, ಅತ್ಯಂತ ಸಾಮಾನ್ಯ ಮಟ್ಟದ ಸೌಖ್ಯ ಅಂತ ಹೇಳುವಂಥದ್ದು. ಅದರ ನಂತರ ಉಪಸ್ಥೋ ದುರ್ಮದ ಪ್ರೋಕ್ತೋ, ಒಬ್ಬ ದುರ್ಮದ ಇದ್ದಾನೆ. ನಿರತಿರ್ಗುದ ಉಚ್ಯತೆ ವೈಶಸಂ ನರ ಕಂಪಾಯು ಲುಬ್ಧಕೋಂದೌತು ಮೇ ಶೃಣು. ಧರ್ಮದ ಅನ್ನೋದು ದುರ್ಮದ ಅನ್ನೋದು ಜನನಕ್ಕೆ ಕಾರಣವಾದಂಥದ್ದು. ನಿರತಿ ಅಂತ ಅನ್ನೋದು ಮಲದ್ವಾರಕ್ಕೆ ಕಾರಣವಾದ ಜಾಗ. ವೈಶಸ ಅನ್ನೋದು ನರಕ. ಲುಬ್ಧಕ ಅನ್ನೋದು ಮತ್ತೆ ನರಕದ ಮತ್ತೊಂದು ಮುಖ. ಹೀಗೆ ಈ ಜಗತ್ತಿನ ವ್ಯವಸಾಯ ಅಂತ ಅನ್ನೋದು ಕೆಳಲೋಕದ ಕೆಳದ್ವಾರದ ಎರಡರ ಮೂಲಕ ಕೆಲಸ ಆಗುತ್ತೆ. ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟಂತಹ ಹಿಂದೆ ಏನು ವ್ಯಾಖ್ಯಾನ ಹೇಳಿದ್ರು ಅದೆಲ್ಲವನ್ನು ನಾರದರು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಈ ಹಸ್ತಪಾದಗಳು ಅಂಧ, ಇದಕ್ಕೆ ನೇರವಾಗಿ ಏನು ಕಾಣಲ್ಲ. ಬಿಸಿ ಆದ್ರೆ ಮಾತ್ರ ಬಿಸಿ, ಮುಳ್ಳು ಚುಚ್ಚಿದ್ರೆ ಮಾತ್ರ ಮುಳ್ಳು ಚುಚ್ಚಿತು ಅಂತ ಏನೋ ಕ್ರಿಯೆಯಿಂದ ಗೊತ್ತಾಗತ್ತೆ ಹೊರತು ಅದು ಕಣ್ಣಿಲ್ಲ. ಆದ್ರೆ ಹಾಗೆ ಅದು ಹೇಳಿದ್ದನ್ನು ಸುಮ್ನೆ ಹೊಡಿ ಅಂದ್ರೆ ಹೊಡಿಯುತ್ತೆ, ತಗೋ ಅಂದ್ರೆ ತಗೊಳುತ್ತೆ. ಈ ತರ ಬ್ಲೈಂಡ್ ಆಗಿ ವರ್ಕ್ ಮಾಡುದು ಅಂತ ಹೇಳ್ತೀವಲ್ಲ, ಹಾಗೆ ಈ ಇಂದ್ರಿಯ ಎಲ್ಲ ಕೆಲಸಗಳಿಗೂ ಹೋಗ್ತಾ ಇರುತ್ತೆ. ಇನ್ನು ಅಂತಃಪುರ ಅಂದ್ರೆ ಹೃದಯ. ಅತ್ಯಂತ ಸೂಕ್ಷ್ಮವಾದ ವಿಶೂಚಿ ಅಂತಂದ್ರೆ ಮನಸ್ಸು. ತತ್ರ ಮೋಹಂ ಪ್ರಸಾದನ್ವಾ ಹರ್ಷಂ ಪ್ರಾಪ್ನೋತಿ ತದ್ಗುಣೈಹಿ ಯಥಾ ಯಥಾ ವಿಕ್ರಿಯತೆ ಗುಣಾಕ್ತೋ ವಿಕರೋತಿ ವಾ. ಮನಸ್ಸಿನ ತ್ರಿಗುಣಗಳಿಂದ ಮೋಹ, ಪ್ರಸಾದ, ಹರ್ಷ. ಮೋಹ ಅಂದ್ರೆ ಬೇಕೇ ಬೇಕು ಅನ್ನೋ ಹಠ. ಪ್ರಸಾದ ಅಂದ್ರೆ ಹಬ್ಬ ಅಂತ ಒಂದು ಪ್ರಸನ್ನತೆ. ಹರ್ಷ ಅಂದ್ರೆ ಅದರಿಂದ ಒಂದು ಖುಷಿ. ಇದೆಲ್ಲವನ್ನು ಪಡಿತಾ ಇರ್ತಾನೆ. ರಾಣಿ ಏನ್ ಮಾಡ್ತಾನೋ ಅದನ್ನೇ ರಾಜನು ಮಾಡ್ತಾನೆ ಅಂತಂದ್ರೆ, ಇಂದ್ರಿಯಗಳನ್ನ ಪ್ರೇರೇಪಿಸಿ ಮನಸ್ಸು ಯಾವುದರಿಂದ ಸುಖ ಅಂತ ಅದು ಹೇಳುತ್ತೋ ಅದನ್ನೇ ಸುಖ ಅಂತ ಮನುಷ್ಯ ಭಾವಿಸಿ ಅದೇ ನಿಜವಾದ ಮಾನಸಿಕ ಸೌಖ್ಯವನ್ನೇ ಸೌಖ್ಯ ಅಂತ ಭಾವಿಸ್ತಾನೆ. ಇದು ರಾಣಿ ಮಾಡಿದಂತೆ ರಾಜ ಮಾಡ್ತಿರ್ತಾನೆ. ರಾಣಿ ಏನ್ ನೋಡ್ತಾಳೋ ಅದನ್ನೇ ರಾಜ ನೋಡ್ತಾನೆ. ಅಂದ್ರೆ ಕಣ್ಣಿಗೆ ಅದು ಪ್ರಚೋದನೆ ಕೊಟ್ಟರೆ ಇದನ್ನ ನೋಡು ಅಂದ್ರೆ ಸೀದಾ ರಾಜ ಹೋಗಿ ಅಲ್ಲಿ ಕೂತ್ಕೋತಾನೆ. ಮನಸ್ಸು ಹೇಳಿದ್ದನ್ನೇ ನಾವು ಹೋಗಿ ಮಾಡ್ತೇವೆ. ಮನಸ್ಸಿಗೆ ಈಗದೇನೋ ಒಂದು ಸೀರಿಯಲ್ ಬರ್ತಾ ಇದೆ, ಅದನ್ನ ಕೂತ್ಕೊಂಡು ನೋಡ್ಬೇಕು ಅಂತ ಮನಸ್ಸು ಹೇಳಿತು ಅಂದ್ರೆ ಸೀದಾ ಹೋದ, ಕೂತ, ಟಿವಿ ಆನ್ ಮಾಡಿದ, ನೋಡ್ತಾ ಕೂತ. ಕಿವಿ ಇನ್ನೇನೋ ಆದೇಶ ಕೊಡುತ್ತೆ, ಅದನ್ನ ಕೇಳುತ್ತೆ. ಬಾಯಿಗೆ ಇನ್ನೇನೋ ಆದೇಶ ಕೊಡುತ್ತೆ, ಡಬ್ಬಕ್ಕೆ ಹೋಗಿ ಏನೋ ತಿಂಡಿ ತಿನ್ನತ್ತೆ, ಅಥವಾ ಇನ್ನೆಲ್ಲೋ ಹೋಗಿ ಇನ್ನೇನೋ ಪದಾರ್ಥವನ್ನ ತಂದ್ಕೊಂಡು ತಿಂತಾನೆ. ಅಥವಾ ಅವರೇ ತಂದು ಕೊಡ್ತಾರೆ ಅಂತ ಒಂದು ಬುಕ್ ಮಾಡ್ತಾನೆ. ಅದು ತಂದು ಡಸ್ಟ್ ಬಿನ್ನಿಗೆ ಎಷ್ಟು ಹೋದಾಗ ಇವನ್ ತಲೆ ಬಾಯಿಗೆ ಎಷ್ಟು ಹೋಗುತ್ತೆ, ಇವನ್ ಅದನ್ನ ತಿಂದು ಆರಾಮಾಗಿ ಅದೇ ಖುಷಿ ಅಂತ ಅನ್ಕೊಂಡು ತಿಂತಾ ಇರ್ತಾನೆ. ಅಂದ್ರೆ ಹೀಗೆ ವಿವಿಧ ಕರ್ಮಗಳನ್ನ ಪ್ರಚೋದನೆ ಮಾಡಿ ಮನಸ್ಸು ತನಗೆ ಬೇಕಾದದ್ದನ್ನ ಜೀವನಿಗೆ ಉಣ್ಣಿಸಿ ತಾನು ಸುಖ ಪಡ್ತಾ ಇದ್ದೇನೆ ಅಂತ ಜೀವನಿಗೆ ಭ್ರಮೆ ಬರುವಂತೆ ಮಾಡುತ್ತೆ. 2 ಚಕ್ರ ಹೇಳಿದ್ರು, ಪುಣ್ಯ ಕರ್ಮಗಳ ಪಾಪ ಕರ್ಮಗಳ ಚಕ್ರ.
3 ಧ್ವಜಗಳನ್ನು ಹೇಳಿದ್ರು. ಸತ್ವ ರಜಸ್ ತಮಸ್ಸು ಅನ್ನೋ ಗುಣಗಳೇ ಅಲ್ಲಿ ಧ್ವಜಗಳು. ಇನ್ನು ಕಟ್ಟಿ ಹಾಕಲಾಗಿತ್ತು ಅಂತ ಹೇಳಿದ್ರು. ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಪ್ರಾಣಗಳೇ ಅದನ್ನ ಕಟ್ಟಿದ್ದು. ಅದಕ್ಕೊಂದು ಲಗಾಮ ಇತ್ತು. ಆ ರಥದಲ್ಲಿ ಕೂತು ಹೋಗುವಾಗ ರಥದ ವರ್ಣನೆ ಮಾಡಿದ್ರು. ಆ ರಥದಲ್ಲಿ ಧ್ವಜ ಇತ್ತು, ಕಟ್ಟುಗಳು ಹಾಕಿದ್ರು, ಅದಕ್ಕೆ ಚಕ್ರ ಎರಡಿತ್ತು. ಆಮೇಲೆ ಸಾರಥಿ ಒಬ್ಬ ಇದ್ದ, ಅದು ಅವಳೇ ಸಾರಥಿಯಾಗಿ ಕೂತಿದ್ದಾಳೆ. ಮನಸ್ಸು ಅಲ್ಲಿಗೆ ಲಗಾಮಾಗಿದೆ, ಹೃದಯವೇ ಅಲ್ಲಿ ಆಸನವಾಗಿತ್ತು. ಶೀತೋಷ್ಣ ಸುಖ ದುಃಖ ಅನ್ನುವ ದ್ವಂದ್ವಗಳೇ ಸರಿಯಾಗಿ ಮುಂದೆ ಹೋಗುವುದಕ್ಕೆ ಬೇಕಿರುವ ನೊಗ ಅಂದ್ರೆ ಗಾಡಿ ಮುಂದೆ ಹೋಗ್ಲಿಕ್ಕೆ ಬೇಕಿರುವ ನೊಗ. ಈ ದ್ವಂದ್ವಗಳ ನಡುವೆ ಪ್ರಯಾಣ. ಪಂಚೇಂದ್ರಿಯಾರ್ಥ ಪ್ರಕ್ಷೇಪ ಸಪ್ತಧಾತುವರೂತಕ ಆಕೂತಿರ್ ವಿಕ್ರಮೋ ಬಾಹ್ಯೋ ಮೃಗತೃಷ್ಣಾಂ ಪ್ರಧಾವತಿ. ಪಂಚೇಂದ್ರಿಯಗಳಿಗೆ ವಿಷಯಗಳ ಸಂಬಂಧವೇ ಏನಾಗುತ್ತೆ, ಅದೇ ಆಯುಧ. ಆ ಆಯುಧವನ್ನು ಹಿಡಿದುಕೊಂಡು ಎಲ್ಲ ಸಂಬಂಧಗಳನ್ನು ಸಾಧಿಸ್ತಾ ಇದ್ದವನು. ಇನ್ನು 7 ಆವರಣಗಳು ಯಾವುದು ಅಂದ್ರೆ ಸಪ್ತಧಾತುಗಳೇ. ಅದರ ಜೊತೆಗೆ ಈ ಅವನ ಹೆಜ್ಜೆಗಳು ಯಾವುದು, ವಿಕ್ರಮ, ಮುಂದೆ ಹೋಗ್ತಾನೆ ಅಂತಂದ್ರೆ ಶಬ್ದಾದಿ ವಿಷಯ ಭಾಗಗಳೇ, ವಿಷಯದ ಅಭಿಲಾಷೆಗಳೇ ಅವನ ಮುಂದಿನ ಹೆಜ್ಜೆ. ಅವನದು ಬಂತು ಅಂದ್ರೆ ಆಸೆ ಹುಟ್ಟಿತು ಅಂದ್ರೆ ತಾನೆ ಮುಂದೆ ಹೆಜ್ಜೆ ಇಡುದು. ತಿನ್ಬೇಕು ಅಂತ ಆಸೆನೆ ಹುಟ್ಟದೆ ಅಂದ್ರೆ ಇಲ್ಲೇ ಕೂತಿರ್ತಾನೆ. ತಿನ್ಬೇಕು ಅಂತ ಅನ್ಸಿದ್ರೆ ಎಷ್ಟು ಮಾಡಿಟ್ಟಿದ್ದಾರೆ ಗಣಪತಿ ಹಬ್ಬಕ್ಕೆ ಚಕ್ಕುಲಿ ಡಬ್ಬದಲ್ಲಿ, ಹಾಗೆ ಸುಮ್ನೆ ಇದೆ, 2 ದಿವಸ ಆಯ್ತು ಇನ್ನು ಕೊಡ್ಲೇ ಇಲ್ಲ ಅಂತ ಮನ್ಸಲ್ಲಿ ಒಮ್ಮೆ ಅನ್ನಿಸ್ತು ಅಂದ್ರೆ ಹೆಜ್ಜೆ ಹಾಕೊಂಡು ಡಬ್ಬ ತಗೊಂಡು ನಾನ್ ಮಾತ್ರ ತಿಂದ್ರೆ ಸಮಸ್ಯೆ ಆಗುತ್ತೆ. ಯಾರ್ಯಾರು ಕಾಣಿಸಿದ್ರು ಅವರಿಗೆಲ್ಲ 2 ಕೊಟ್ಟು ಮುಗಿಸಿಬಿಟ್ರೆ ಆಮೇಲೆ ಯಾಕೋ ತಿಂದಿ, ನಾನ್ ಮಾತ್ರ ಅಲ್ಲ ಅವರೆಲ್ಲ ತಿಂದಿದ್ದಾರೆ ಅಂತ ಹೇಳ್ಕೊಂಡು ಬಚಾವಾಗ್ಲಿಕ್ಕೆ ಆಗುತ್ತೆ. ಆದ್ರಿಂದಾಗಿ ಆಸೆಗಳು ಹುಟ್ಟಿತು ಅಂತ ಅನ್ನೋದೇ ಮುಂದೆ ಹೋಗ್ಲಿಕ್ಕೆ ಜಾಗ, ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ. ಹಾಗೆ ಭೋಗದ ಆಸೆಯಿಂದ ಮರುವಿನ ಮರೀಚಿಕೆಯಂತೆ ಕಾಣುವ ಸುಖವನ್ನ ಬೆನ್ನಟ್ಟಿಕೊಂಡು ಹೋಗುವಂತೆ ಜೀವನನ್ನ ಪ್ರಚೋದಿಸ್ತಾನೇ ಇರುತ್ತೆ. ಜೀವ ಹತ್ತುತ್ತಾನೆ ಇರ್ತಾನೆ. ಅದೇ ಪಂಚಪ್ರಸ್ಥವನಕ್ಕೆ ರಾಜ ಹೋಗ್ತಾನೆ ಅಂತ ಹೇಳಿದ್ದು ಹಿಂದೆ. ಇನ್ನು ಏಕಾದೇಶೇಂದ್ರಿಯ ಚಮೂಹು ಸಪ್ತಧಾತು ವಿನೋದ ಕೃತ್ ಸಂವತ್ಸರ ಚಂಡವೇಗ ಕಾಲೋ ಏನೋಪಲಕ್ಷಿತ. ಸಂವತ್ಸರ ಅಂತ 1 ವರ್ಷ ಏನ್ ಕಳಿಯುತ್ತೆ ಅದನ್ನೇ ಅಲ್ಲಿ ಚಂಡವೇಗ ಅಂತ ಒಬ್ಬ ಬಂದ ಅಂತ ಹೇಳ್ತಾರೆ. ಚಂಡವೇಗ ಬರುವುದು ಅಂದ್ರೆ 1 ವತ್ಸರ ಕಳೆದು ಹೋಗುದು, ವೇಗವಾಗಿ ಕಾಲ ಕಳೆದು ಹೋಗುತ್ತೆ. ಏಕಾದಶ ಇಂದ್ರಿಯಗಳಿಂದ ಅಲ್ಲಿ 11 ಜನ ಸೇನಾಧಿಪತಿಗಳಿದ್ರು ಅಂತ ಹೇಳಿದ್ರು. ಆ ಇಂದ್ರಿಯಗಳ ವ್ಯವಸ್ಥೆಯನ್ನೇ ಬೇಟೆಯಾಡುವುದು ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿದ ಹಾಗೆ ಇವನು ವಿಷಯಗಳ ಹಿಂದೆ ಸಾಕ್ತಾ ಹೋಗ್ತಾನೆ. ಆ ಹಿಂಸೆಗಳನ್ನು ಮಾಡ್ತಾನೆ. ವಿನೋದಕ್ಕಾಗಿ ಮಾಡುವುದೇ ಬೇಟೆ, ವಿಷಯ ಅನುಭವಕ್ಕಾಗಿ ಹಿಂಸೆ ಜಾಸ್ತಿ ಆಗ್ತಾ ಹೋದ ಹಾಗೆ ಪಾಪದ ಭೀತಿ ಇಲ್ಲದೆ ಇದ್ದಾಗ ನಾನ್ ಮಾಡಿದ್ದೆಲ್ಲ ಸರಿ ಅಂತ ಅದರಿಂದ ಖುಷಿ ಪಡ್ತಾನೆ. ಒಬ್ಬನಿಗೆ ಹೊಡೆದು ಅವ್ನು ನಗ್ತಾ ಇದ್ರೆ ಅಳ್ತಾ ಇದ್ರೆ ಅದನ್ನ ಖುಷಿ ಪಡ್ತಾನೆ. ಇದು ಅವನಿಗೆ ವಿನೋದ ಅಂತ ಅನ್ಸುತ್ತೆ. ಅವನಿಗೆ ವಿನೋದ ಅನ್ಸುದು ಯಾವಾಗ ಅಂದ್ರೆ ಆ ಧರ್ಮ ಪ್ರಜ್ಞೆ ಇಲ್ಲದೆ ತನ್ನ ಆಲೋಚನೆಗೆ ಬಂದದ್ದೇ ಸರಿ ಅಂತ ಯಾವಾಗ ಅವನ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಆವಾಗ ಇಂಥ ಅನರ್ಥಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. ತಸ್ಯಾಹ ನೀಹ ಗಂಧರ್ವ್ಯೋ ರಾತ್ರಯ ಸ್ಮೃತಾಃ ಹರಂತ್ಯಾಯು ಪರಿಕ್ರಾಂತ್ಯ ಷಷ್ಟುತ್ತರ ಶತತ್ರಯಂ. ಸಂವತ್ಸರಗಳಲ್ಲಿ ಬರುವ ಹಗಲುಗಳು ಗಂಧರ್ವರು, ರಾತ್ರಿಗಳು ಗಂಧರ್ವಿಯರು. ಅವನಿಗೆ ರಕ್ಷಣೆಗಿಂತ ಸೈನ್ಯ ಸಮೇತ ಬಂದಿದ್ರು ಅಂತ ಹೇಳಿದ್ರೆ ಅವರೇ. 360 ಹಗಲುಗಳು ರಾತ್ರಿಗಳೇ ನಮ್ಮ ಆಯುಷ್ಯವನ್ನ ಕಳೆದುಕೊಂಡು ಹೋಗುವಂತಹ ಆ ಸೈನಿಕರು. ಒಬ್ಳು ಕಾಲಕನ್ಯಾ ಅಂತ ಬಂದ್ಲು. ನೀನ್ ಮದುವೆ ಆಗು ಅಂತ ಕೇಳಿದವಳು. ಅವಳು ಯಾರು ಅಂದ್ರೆ ಜರ ಅಂದ್ರೆ ಮುದಿತನ. ಎಲ್ರಿಗೂ ನನ್ನ ಮದುವೆ ಆಗುವಂತ ಜರ ಕೇಳಿದ್ರೆ ಇಷ್ಟಪಡ್ತಾರ? ಯಾರು ಇಷ್ಟಪಡಲ್ಲ. ಮುದಿತನ ಬೇಡ ಅಂತಾನೆ ಹೇಳುದು. ಅಯ್ಯೋ ಕೆನ್ನೆ ಯಾಕೋ ಜೋತು ಬೀಳ್ಲಿಕ್ಕೆ ಶುರುವಾಯ್ತು, ಕಣ್ಣು ಒಳಗೊಳಗೆ ಹೋಗ್ಲಿಕ್ಕೆ ಶುರುವಾಯ್ತು, ಮೂಗೆಲ್ಲ ಏನ್ ಮಾಡಿದ್ರು ಅದರಲ್ಲಿ ಗಾಳಿ ಸರಿಯಾಗಿ ಒಳ ಹೊರಗೆ ಹೋಗ್ತಾ ಇಲ್ಲ, ಹಲ್ಲುಗಳು ನಕ್ಕರೆ ಎಲ್ಲ ಸೊಟಪಟ್ಟಾಗಿ ನಡಗ್ಲಿಕ್ಕೆ ಶುರುವಾಗಿರುತ್ತೆ, ಇಂದ್ರಿಯಗಳಲ್ಲಿ ಎಲ್ಲದರಲ್ಲೂ ಕಸು ಕಮ್ಮಿ ಆಗಿದೆ, ಮೊದ್ಲಿನಷ್ಟು ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ, ಮೊದ್ಲೆಲ್ಲ ಎಷ್ಟು ದೂರ ಹೋಗ್ತಿದ್ವಿ, ಎಷ್ಟು ದೂರ ಬರ್ತಿದ್ವಿ, ಈಗ ನಮ್ಗೆ ಹೇಗೋ ಆಗ್ತಿದೆ, ಏನೋ ಆಗ್ತಿದೆ ಅಂತ ಒಳಗಿನಿಂದಲೇ ಅದರ ಬಗ್ಗೆ ಅಸಮಾಧಾನ ಉಂಟಾಗುವ ಹಾಗೆ ಏನ್ ನಡೆಯುತ್ತೋ ಅದನ್ನ ಇಟ್ಟುಕೊಂಡು ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಕಾಲಕನ್ಯಾ ಜರಾ ಸಾಕ್ಷಾತ್ ಲೋಕೋಯಾಮ್ ನಾಭಿನಂದತಿ. ಯಾವ ಮನುಷ್ಯನು ಕೂಡ
ಅದರಿಂದ ತನಗೆ ಲಾಭವಾಗುತ್ತೆ, ಖುಷಿ ಆಗುತ್ತೆ ಅಂತ ಅದನ್ನ ಆಲಿಂಗಿಸಿಕೊಳ್ಳುವವರೇ ಇಲ್ಲ. ಏಯ್ ಬೇಡ, ನೀ ಬರಬೇಡ ಬರಬೇಡ ಬರಬೇಡ. ಕನ್ನಡಿ ಮುಂದೆ ನಿಂತಾಗ ಒಂದು ಬಿಳಿ ಕೂದಲು ಹಿಂಗೆ ಕಾಣುತ್ತೆ, ಅದು ಬಿಡ್ತಾ ಅಂತ ತೆಗೆದು ಎಷ್ಟು ಇಲ್ಲ ಇಲ್ಲ ನಾನು ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್, ಸ್ವೀಟ್ 60 ಸ್ವೀಟ್ 16 ಅಂತಾನೆ ಹೇಳ್ಕೊಳ್ಳೋ ಅಭಿಪ್ರಾಯ. ಅದು ಕೊನೆಗೆ 2 ಜಾಸ್ತಿ ಆಯ್ತು, 3 ಜಾಸ್ತಿ ಆಯ್ತು, 5 ಆಯ್ತು ಅಂತಾರೆ. ಒಂದು ನಿಧಾನಕ್ಕೆ ಗೊತ್ತಾಗದಾಗೆ ಒಂದು ಡೈ ತಂದು ಹಚ್ಕೊಂಡು ನಾನು ಇನ್ನೂ ತರುಣ ಅಂತ ತೋರಿಸಿಕೊಳ್ಳುವಂತಹ ಹಂಬಲ. ಸಸ್ವಸಾರಂ ಜಗೃಹೇ ಮೃತ್ಯು ಕ್ಷಯಾಯ ಯವನೇಶ್ವರ. ಈ ಜರ ನಿಜವಾಗಿಯೂ ದೇಹವನ್ನ ಸವಕಲುಗೊಳಿಸುವವಳು. ಇದು ಕೇವಲ ಉದಾಹರಣೆಗೆ ಹೇಳಿದ್ದಲ್ಲ, ನಿಜವಾದ ಅರ್ಥದಲ್ಲಿ ಜೀವನನ್ನ ನುಂಗುವವಳು, ಶರೀರವನ್ನ ನಾಶ ಮಾಡುವವಳು ಇವಳು. ಮುಪ್ಪಿನ ಅಭಿಮಾನಿ ದೇವತೆ ಆದವಳು ಜರ. ಅದರ ಜೊತೆಗೆ ಲೋಕದ ಕ್ಷಯಕ್ಕಾಗಿ ಯವನ ರಾಜ ಮೃತ್ಯುವನ್ನ ತನ್ನ ತಂಗಿ ಅಂತಾನೆ, ಜರೆಯನ್ನ ತನ್ನ ತಂಗಿ ಅಂತಾನೆ ಸ್ವೀಕರಿಸಿದವನು. ಅದು ಮೃತ್ಯುವಿನ ತಂಗಿ ಅವಳು. ಜರ ಬಂತು ಅಂದ್ರೆ ಮೃತ್ಯು ಅದರ ನಂತರ ಬರುತ್ತೆ ಅಂತ ಅರ್ಥ. ಇದೆಲ್ಲ ಕೇವಲ ರೂಪಕ ಅಲ್ಲ, ನಿಜದ ಅರ್ಥದಲ್ಲಿ ಬರುವ ಆಕ್ರೋಶದ ಅಂದ್ರೆ ಆ ಕ್ಷಣದ ಪ್ರತಿಕ್ರಿಯೆಗಳು ಅಂತ. ಆದಿಗಳು, ವ್ಯಾಧಿಗಳು ಇದು ಮೃತ್ಯುವಿನ ಸೈನಿಕರು. ಏನೋ ತಿಂತೇವೆ, ಫುಡ್ ಪಾಯ್ಸನ್ ಆಯ್ತು, ಇನ್ನೇನು ಕಟಕ್ ಅಂತ ಹಲ್ ಕಡಿತೇವೆ, ಹಲ್ಲೆ ಒಂದು ತುಂಡು ಬಾಯಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಯಾಕೋ ಯಾವಾಗ್ಲಿಂದಲೂ ಕೂಡ ಪ್ರಾಬ್ಲಮ್ ಅಂತ ಶುರು ಆಗ್ಲಿಕ್ಕೆ, ಅಲ್ಲಿ ತನಕ ಚೆನ್ನಾಗಿತ್ತು ರೀ ಹಲ್ಲು, ಆ ಡಾಕ್ಟರ್ ಹತ್ರ ತೋರಿಸಿದ್ದೆ ತೂತ್ ಮಾಡಿ ಕಳ್ಸ್ಬಿಟ್ಟಿದ್ದಾನೆ ಅಂತ ಅವನನ್ನು ಬೈಕೊಂಡು, ಎಲ್ಲಾ ತರದ ಒಂದೊಂದು ಕಾಲಕ್ಕೆ ಒಂದ್ ಸಣ್ಣ ಘಟನೆ ನಡೆದ ಮೇಲೆ ಮೊದ್ಲಿನ ತರ ಎಲ್ಲ ನಡೀತಾ ಇಲ್ಲ. ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿತ್ತು, ಈಗ ಯಾಕೋ ಮೊದಲಿನ ಹಾಗೆ ಯಾವುದು ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲವೂ ಮೊದಲಿನಂತೆಯೇ ಚೆನ್ನಾಗಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಕೂಡುದ್ರಲ್ಲೇ ಆಗೋಗುತ್ತೆ. ಈ ಭೂತಗ್ರಹಗಳು, ಉಪದ್ರವಗಳು ಜೀವನ ಶರೀರವನ್ನು ಮುತ್ತಿದವು ಅಂತ ಅರ್ಥ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ್ರಲ್ವಾ. ಗಂಧರ್ವರು ಆಮೇಲೆ ಯವನನ ಸೈನಿಕರೆಲ್ಲ ಬಂದ್ರು ಅಂದ್ರೆ ಬೇರೆ 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 ರೋಗಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕೋ ಸ್ನಾಯು ಸೆಳೆತ, ಯಾಕೋ ಪಾದದ ಅಡಿಗೆ ತುಡಿತ, ಯಾಕೋ ತಲೆಯೆಲ್ಲ ನವೆತ, ಇನ್ಯಾಕೋ ಬೆನ್ನಿಗೆಲ್ಲ ಕೆರೆತ ಇತ್ಯಾದಿ ಒಂದರ ಮೇಲೆ ಒಂದು ಶುರು ಆದ್ರೆ ಮುಗಿಯುವುದೇ ಇಲ್ಲ. ಅದರ ಜೊತೆಗೆ ಪ್ರಜ್ವಾರ ಅನ್ನುವಂತಹ ಜ್ವರದ ದೇವತೆಯು ಬಂದು ಸೇರ್ಕೊಂಡ. ಜ್ವರ ಅಂದ್ರೆ ಮೈ ಬಿಸಿ ಆಗುದು, ತಲೆ ಬಿಸಿ ಆಗುದು ಎಲ್ಲವೂ ಸೇರಿ. ಜ್ವರ ಅಂದ್ರೆ ಬಿಸಿ, ಅದು ತಲೆ ಬಿಸಿಯೂ ಆಗ್ಬೋದು, ಮೈ ಬಿಸಿಯೂ ಆಗ್ಬೋದು. ಅಂತಹ ಜ್ವರ ಬಂದ್ರೆ ಆಮೇಲೆ ಬುದ್ಧಿ ಎಲ್ಲ ಕೆಡ್ಲಿಕ್ಕೆ ಶುರುವಾಗುತ್ತೆ. ಭವರೋಗದ ದುಃಖಕ್ಕೆ ಕಾರಣವಾದ ಸಂಗತಿ ಮತ್ತೆ ಹೇಳ್ತಾರೆ. ಹೀಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವಾದ ದುಃಖಗಳಿಂದ ಶರೀರದಲ್ಲಿ ಇರುವಂತ ಜೀವ 100 ಕಾಲ ವಾಸವಾಗಿ ಒದ್ದಾಡ್ತಾ ಇರ್ತಾನೆ. ದುಃಖ ಪರಿಹಾರದ ಸೂಚನೆ ಅವನಿಗೆ ಸಿಗುತ್ತೆ ಎಷ್ಟೋ ಸಲ, ಆದ್ರೆ ಅಜ್ಞಾನವಶಾತ್ ಅದನ್ನೆಲ್ಲ ನನಗೆ ಪರಿಹಾರ ಸೂತ್ರ ಅಂತ ತಿಳ್ಕೊಳ್ಳುವಲ್ಲಿ ಸೋಲ್ತಾನೆ. ಪರಿಹಾರವನ್ನು ಬಂದು ಸೂಚಿಸ್ತಾ ಇರುತ್ತೆ ಬೇರೆ ಬೇರೆ ರೀತಿಯಿಂದ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಹೇಳ್ತಾ ಇರುತ್ತೆ, ನೋಡು ನೀನು 24 ಗಂಟೆ ತಗೊಂಡೋಗ್ತಾ ಇದ್ದೇನೆ, ನಾಳೆ ನಿನ್ಗೆ 24 ಗಂಟೆ ಕಮ್ಮಿ ಆಯ್ತು, ಎಚ್ಚರ ಇರು ಅಂತ. ಟಾಟಾ, ಚೆನ್ನಾಗಿದೆ, ಏನ್ ಚೆನ್ನಾಗಿತ್ರಿ ಸನ್ರೈಸು ಸನ್ಸೆಟ್ ಅಬ್ಬಬ್ಬಬ್ಬಾ ಅನ್ಕೊಂಡ್ ಬರ್ತಾನೆ. ನಾನು 24 ಗಂಟೆ ಹೋಗಿದ್ದೆ ಗೊತ್ತಾಗ್ಲ, ಅವಂದೇ ಆಯುಷ್ಯಕ್ಕೆ ತಗೊಂಡು ಹೋಗಿದ್ದದು. ಆದಿತ್ಯ ಅನ್ನುವ ಹೆಸರಿನ ಅರ್ಥವೇ ಅದು, ಆಯುರಾದಾಯ ಯಾತಿ. ನಮ್ಮ ಆಯುಷ್ಯವನ್ನ ಎಳ್ಕೊಂಡು ಹೋಗುವವನು. ನಮ್ಮ ಆಯುಷ್ಯವನ್ನ ಪಶ್ಚಿಮದ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ ಅಂದ್ರೆ ಎಳ್ಕೊಂಡು ಹೋದ. ಅದನ್ನ ಮತ್ತೆ ವಾಪಸ್ ನೀವು ಕೋಟಿ ರೂಪಾಯಿ ಕೊಟ್ಟರು ಕೂಡ ಆ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವ ಸಮಯದ ಕಾಲವನ್ನ ಮರಳಿ ಗೈನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮರಳಿ ಪಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಣೇಂದ್ರಿಯ ಮನೋಧರ್ಮಾನ್ ಆತ್ಮನ್ಯಥ್ಯಸ್ಯ ನಿರ್ಗುಣ ಶೇತೆ ಕಾಮಲವಂ ಧ್ಯಾಯನ್ ಮಮಾಹಮಿತಿ ಕರ್ಮದೃಕ್. ಶ್ವಾಸೋಚ್ಛ್ವಾಸಕ್ಕೆ ಮೊದಲಿನಷ್ಟು ವೇಗ ಇರಲ್ಲ, ಪೂರ್ತಿ ಎದೆ ತುಂಬಿಕೊಳ್ಳಲ್ಲ, ಎದೆಯಿಂದ ಪೂರ್ತಿ ಹೊರಕ್ಕೂ ಹೋಗಲ್ಲ, ಎಲ್ಲ ಗಂಟಲಲ್ಲಿ ಸಿಕ್ಕಾಕೊಂಡಾಗ ಅನಿಸ್ತಾ ಇರುತ್ತೆ ನನ್ನದು, ನಾನೇ ಮಾಡಿದ್ದು, ನನ್ನಿಂದಲೇ ಆದದ್ದು. ಎಲ್ಲರ ಹತ್ರ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ನಾನಿಲ್ಲ ಅಂದ್ರೆ ಈ ಸಂಸ್ಥೆ ಇರ್ತಿರ್ಲಿಲ್ಲ, ನಾನಿಲ್ಲ ಅಂದ್ರೆ ಈ ವ್ಯವಸ್ಥೆಗಳೇ ಎಲ್ಲ ಹಾಳಾಗ್ತೋಗಿದ್ದು, ನಾನೇ ಇದ್ದದ್ರಿಂದ ಇದೆಲ್ಲ ಇಷ್ಟು ಚೆನ್ನಾಗಿದೆ ಅಂತ ತನ್ನ ಕರ್ಮವನ್ನ ತಾನೇ ಹೊಗಳಿಕೊಂಡು ಅಜ್ಞಾನಿಯಾಗಿ ಮೆರೀತಾ ಇರ್ತಾನೆ. ಯದಾತ್ಮಾನಮ ವಿಜ್ಞಾಯ. ಆದ್ರೆ ಇಷ್ಟೆಲ್ಲ ಹೇಳುವಾಗ್ಲೂ, ತನಗೆ ಎಷ್ಟೋ ಸರ್ತಿ ಸೋಲು ಬಂದಾಗ್ಲೂ, ತನಗೆ ಏನೋ ಒಂದು ಅಕಸ್ಮಾತ್ತಾದ ಸಹಾಯ ಒದಗಿ ಬಂದದ್ರಿಂದ ಯಶಸ್ವಿಯಾಗಿ ನಡೆದಾಗಲೂ ತನ್ನ ಜೊತೆಗೊಬ್ಬ ಇದ್ದು ನನ್ನನ್ನು ಈ ತರದೆಲ್ಲ ವಿಸ್ಮಯಗಳಿಗೆ ನನ್ನನ್ನು ಒಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳದೆ ಭಗವಂತನನ್ನು ಮರೆತು ದೇಹ ಇಂದ್ರಿಯಗಳಲ್ಲಿ ನಾನೇ ಅನ್ನುವ ಭಾವದಿಂದ ಅಭಿಮಾನ ತಾಳಿ ತಾಳಿ ತಾಳಿ
ಪ್ರಾಕೃತನಾಗಿ ಬಿಡುತ್ತಾನೆ. ಗುಣಾಭಿಮಾನಿ ಸತತ ಕರ್ಮಾಣಿ ಕುರುತೆ ವಶ ಶುಕ್ಲಂ ಕೃಷ್ಣಂ ಲೋಹಿತಂ ವಾ ಯಥಾ ಕರ್ಮಾಭಿಜಾಯತೆ. ಜೀವನಿಗೆ ಪ್ರೇರಣೆ ನೀಡುವ ದೇಹೇಂದ್ರಿಯಗಳಿಗೆ ಅಭಿಮಾನಿಯಾದವನ ನೆನಪೇ ಅವನು ಮಾಡ್ಕೊಳ್ಳುವುದಿಲ್ಲ. ನಾನೇ ಎಲ್ಲ ಮಾಡುವುದು ಅಂತ ತಿಳ್ಕೊಂಡದ್ರಿಂದ ಬಿಳಿ, ಕಪ್ಪು, ಕೆಂಪು ಅನ್ನುವ 3 ಬಣ್ಣಗಳಿಗೆ ಸಂಬಂಧಪಟ್ಟ ಸತ್ವ, ರಜಸ್, ತಮಸ್ಸು ಅನ್ನುವ ಗುಣಗಳ ಕರ್ಮಗಳನ್ನ ಆತ ಮಾಡ್ತಾ ಇರ್ತಾನೆ. ಇಲ್ಲಿ ಬಿಳಿ ಅನ್ನುವುದು ಸತ್ವ, ಕೆಂಪು ಅನ್ನುವುದು ರಜಸ್ಸು, ಕಪ್ಪು ಅನ್ನುವುದು ತಮಸ್ಸು. ಈ ಗುಣಗಳ ಲೆಕ್ಕ, ಅದು ಬಣ್ಣದಿಂದಲೇ ಆ ಗುಣವನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ಅದರ ಫಲವಾಗಿ ಸಾತ್ವಿಕವಾದ ಜನ್ಮ, ರಾಜಸವಾದ ಜನ್ಮ, ತಾಮಸವಾದ ಜನ್ಮಗಳನ್ನ ಆತ ಯಥಾ ಕರ್ಮಾಭಿಜಾಯತೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜನ್ಮ ಬರುತ್ತೆ. ಮಿಕ್ಸರ್ ಕೆಲಸ ಮಾಡಿದ್ರೆ ಮಿಕ್ಸರ್ ಆಗಿ ಹುಡ್ತಾನೆ. ಅವನು ತಪ್ಪು ಎಡವಟ್ಟೆ ಕೆಲಸ ಮಾಡಿದ್ರೆ ಎಡವಟ್ಟಾಗಿ ಹುಡ್ತಾನೆ. ಶುಕ್ಲಾನ್ ಪ್ರಕಾಶ ಭೂಯಿಷ್ಠಾನ್ ಲೋಕಾನ್ ಆಪ್ನೋತಿ ಕರ್ಹಿಚಿತ್ ದುಃಖೋದರ್ಕಾನ್ ಕ್ರಿಯಾಯಾಸಾನ್ ತಮಶೋಕೋತ್ಕಟಾನ್ ಕ್ವಚಿತ್. ಅದು ಹೇಗೆ ಅಂದ್ರೆ, ಸಾತ್ವಿಕ ಕರ್ಮದಿಂದ ಬಿಳಿಯಾದ ಅಂದ್ರೆ ತೇಜೋಮಯವಾದ ದೇವಾದಿ ಶರೀರಗಳನ್ನು ಹೊಂತಾನೆ. ರಾಜಸ ಕರ್ಮ ಅಂತಂದ್ರೆ ದುಃಖಕ್ಕೆ ಅಧಿಕವಾದ ಅನುಭವವನ್ನು ಪಡೆಯುವಂತಹ ಆಯಾಸ ಹೊಂದುವ ಮನುಷ್ಯ ಶರೀರವನ್ನು ಹೊಂದುತ್ತಾನೆ. ಇನ್ನು ದುಷ್ಟ ಕರ್ಮವನ್ನು ಮಾಡಿದ್ದು ಅಂತ ಆದ್ರೆ ಬರೀ ಇನ್ನೊಬ್ಬರಿಂದ ನಿಯಮನಕ್ಕೆ ಒಳಗಾಗುವಂತಹ ಪಶುವಿನ ಶರೀರದಿಂದ ತನಗೆ ಯಾವ ನೋವಾದ್ರೂ ಹೇಳಿಕೊಳ್ಳಿಕ್ಕಾಗದ, ಎಲ್ಲರೂ ಕೂಡ ತಮ್ಮ ಮೇಲೆ ಮತ್ತೆ ಮತ್ತೆ ಅಧಿಕಾರ ಅಥವಾ ದರ್ಪವನ್ನ ಚಲಾಯಿಸುವಂತಹ ಶರೀರಗಳನ್ನ ತಾಮಸ ಕರ್ಮದ ಫಲವಾಗಿ ಪಡೆಯುತ್ತಾನೆ. ಕ್ವಚಿತ್ ಪುಮಾನ್ ಕ್ವಚಿತ್ ಸ್ತ್ರೀ ಕ್ವಚಿತ್ ಸ್ತ್ರೀ ಕ್ವಚಿನ್ನೋಭಯ ಮಂದಧೀ ದೇವೋ ಮನುಷ್ಯಸ್ತಿರ್ಯಗ್ವಾ ಯಥಾ ಕರ್ಮ ಗುಣಂ ಭವಃ. ಕೆಲವೊಮ್ಮೆ ಪುರುಷನಾಗಿ, ಕೆಲವೊಮ್ಮೆ ನಪುಂಸಕನಾಗಿ, ಅಂದ್ರೆ ಅದು ಜೀವಕ್ಕಿಲ್ಲ. ಜೀವಕ್ಕೆ ಸ್ತ್ರೀಲಿಂಗ ಅಂದ್ರೆ ನಪುಂಸಕತ್ವ ಅನ್ನೋದಿಲ್ಲ. ಜೀವಕ್ಕೆ ಒಂದೋ ಸ್ತ್ರೀ ಒಂದೋ ಪುಣ್ಯ ಇರುವುದು. ಆದ್ರೆ ಅವನ ಕರ್ಮದ ಫಲವಾಗಿ ಅದಕ್ಕೆ ತಕ್ಕದಾದ ಶರೀರವನ್ನು ಪಡಿಲಿಕ್ಕೆ ಬೇಕಿರುವ ಅನುಕೂಲ ಇಲ್ಲದೆ ಹೋದಾಗ ಅಥವಾ ಗಂಡು ಅಲ್ಲದ ಇತ್ತು ಹೆಣ್ಣು ಅಲ್ಲದ ಸ್ಥಿತಿಯಲ್ಲಿ, ಅಂದ್ರೆ ಎರಡು ದೇಹದ ಪರಿಪೂರ್ಣತೆ ಅನ್ನೋದೇ ಒಂದೋ ಹೆಣ್ಣು ಒಂದೋ ಗಂಡು. ಆ ಅಪರಿಪೂರ್ಣತೆ ಕಾಡಿದಾಗ ಅತ್ತ ಹೆಣ್ಣಿನ ಗುಣವೂ ಪೂರ್ತಿ ಬರಲಿಲ್ಲ, ಇತ್ತ ಗಂಡಿನ ಗುಣವೂ ಪೂರ್ತಿಯಾಗಿ ದೇಹದಲ್ಲಿ ವ್ಯಕ್ತವಾಗ್ಲಿಲ್ಲ ಅಂದಾಗ ಅದನ್ನ ಶಾರೀರಿಕವಾಗಿ ನಪುಂಸಕ ಅಂತ ಹೇಳ್ತಾರೆ. ಆ ರೀತಿ ನಪುಂಸಕನಾಗಿ ಜನಿಸ್ತಾನೆ. ಅಜ್ಞಾನಿಯಾದವ ಕರ್ಮದ ಗುಣಕ್ಕೆ ಅನುಸಾರವಾಗಿ ಒಂದೋ ದೇವತಾ ಮಟ್ಟದ ಜೀವ ಅಂದ್ರೆ ಶರೀರವನ್ನು ಪಡೀತಾನೆ, ತೇಜಸ್ಸಿನ ಶರೀರ ಪಡೀತಾನೆ. ಇಲ್ಲ ಅಂದ್ರೆ ಮಾನುಷ್ಯ ಶರೀರವನ್ನು ಪಡೀತಾನೆ. ಇಲ್ಲ ಅಂದ್ರೆ ಪಶು ಜನ್ಮ ಅಂತ ಅನ್ನೋದು ಅವನಿಗೆ ಬರುತ್ತೆ. ಹೀಗೆ ಅವನ ಶರೀರದ ಬದಲಾವಣೆ ಅಂತ ಅನ್ನೋದು ಅಥವಾ ಪಡೆಯುವಿಕೆ ಅಂತ ಅನ್ನೋದು ಅವನ ಮುಂದಿನ ಸಾಧನೆಗೆ ಮೆಟ್ಟಿಲಾಗುವಂತದ್ದು ಮಾನುಷ ಶರೀರದಲ್ಲಿ. ಯಾಕಂದ್ರೆ ದೇವತಾ ಶರೀರದಲ್ಲಿ ಅವರು ಕರ್ತವ್ಯ ಮುಂದುವರಿಸ್ತಾನೆ ಇರ್ತಾರೆ. ಅವರಿಗೆ ಮತ್ತೆ ಅದು ಹೊಸ ದಾರಿ ಹಾಕಿಕೊಟ್ಟದ್ದೇನಲ್ಲ. ಆದ್ರೆ ತಪ್ಪಿಸಿಕೊಳ್ಳಿ ಡೇಂಜರ್ ಝೋನ್ ನಲ್ಲಿರುವ ಮನುಷ್ಯ ರಾಜಸ ಶರೀರದಿಂದ ಹುಟ್ಟಿದ್ದು. ಅವನು ಸರಿ ಮಾಡಿದ್ರೆ ಈ ಕಡೆ ಬೀಳ್ತಾನೆ. ಅದು ಬಾವಿಯ ದಂಡೆ ಮೇಲೆ ನಿದ್ದೆಯಲ್ಲಿ ಕೆಲವರು ನಡೀತಾ ಇರ್ತಾರಲ್ಲ, ಸೀದ ಬಾವಿ ದಂಡೆ ಮೇಲೆ ಓಡಾಡ್ತಾ ಇರ್ತಾರೆ. ಎಲ್ಲೋ ಎಡವಟ್ಟಾಗಿ ಈಚೆ ಬಿದ್ರೆ ಬಾವಿಯೊಳಗೆ, ಈಚೆ ಬಿದ್ರೆ ಮೇಲೆ ಬಿದ್ದ, ವಾಪಸ್ ಅಷ್ಟೊತ್ತಿಗೆ ಎದ್ರೆ ಹೇಳ್ಲಿಕ್ಕಾಗುತ್ತೆ. ಅಲ್ಲಿ ಬಿದ್ರೆ ಹೇಳ್ಲಿಕ್ಕಾಗುದಿಲ್ಲ, ಬಿದ್ದದ್ದೇ ಅಷ್ಟೇ, ಮುಗೀತು ಕತೆ. ಬಾವಿಯೊಳಗೆ ಬಿದ್ರೆ ಆ ರೀತಿ ಡೇಂಜರ್ ಝೋನ್ ನಲ್ಲಿ ಮನುಷ್ಯನ ಶರೀರ ಬಂದಾಗ ನಮಗೆ ಅದು ಎಚ್ಚರ. ಸರಿಯಾದ ಕರ್ಮ ಮಾಡಿ, ಇಲ್ಲಾಂದ್ರೆ ಪಶು ಜನ್ಮಕ್ಕೆ ಹೋಗಿ ಮತ್ತೆ ಇನ್ಯಾವತ್ತೂ ಶರೀರ ಪಡಿಲಿಕ್ಕೆ ಆಗದ ಸ್ಥಿತಿಗೆ ಹೋಗುತ್ತೆ. ಎಚ್ಚರ ಅನ್ನೋದನ್ನ ಆ ಮಾತು ಹೇಳುತ್ತೆ. ಮತ್ತು ಕೆಲವು ಸಂಗತಿಗಳನ್ನ ನಾರದರು ನಿರೂಪಣೆ ಮಾಡ್ತಾರೆ. ಮುಂದೆ ಭಕ್ತಿ ಯೋಗದ ಮಹತ್ವವನ್ನು ಹೇಳುತ್ತಾರೆ. ಆ ಚಿಂತನೆಗಳನ್ನು ಮುಂದಿನ ಶ್ಲೋಕಗಳ ಅನುಸಂಧಾನ ಮಾಡುವಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾರ್ಪಣೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿ.